ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಗಿಲ್ಲಿ ಕ್ರಿಯೇಟ್ ಮಾಡಿದಂಥ ಹವಾ ಇಷ್ಟರವರೆಗೆ ಯಾರೂ ಮಾಡಿಲ್ಲ. ಇದೊಂಥರ ಇತಿಹಾಸ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಗಿಲ್ಲಿ ನನಗೆ ಫೇವ್ರೇಟ್, ಗಿಲ್ಲಿ ನನಗೆ ಫೇವ್ರೇಟ್, ಗಿಲ್ಲಿ ಮಾತುಗಳನ್ನು ಕೇಳ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲಿರುವಂಥ ಅಷ್ಟೂ ನೋವುಗಳನ್ನು ಮರಿಬಹುದು ಅಂತ ಪ್ರತಿಯೊಬ್ಬರು ಕೂಡ ಹೇಳಿ ಗಿಲ್ಲಿಯನ್ನು ಗೆಲ್ಲಿಸಿ ಗಿಲ್ಲಿಗಿಂತಲೂ ಹೆಚ್ಚು ಸಂಭ್ರಮಿಸ್ತಾ ಇದ್ದಾರೆ ನಮ್ಮ ಕರುನಾಡಿನ ಜನತೆ. ನನ್ನ ಜೊತೆ ಇವತ್ತು ಗಿಲ್ಲಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಜನರ ಪ್ರೀತಿಯ ಬಗ್ಗೆ, ಜನರು ಕೊಡ್ತಾ ಇರುವಂತಹ ಅಷ್ಟು ಪ್ರೀತಿಯ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ. ಮೊದಲಿಗೆ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಗಿಲ್ಲಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ತುಂಬ ಚೆನ್ನಾಗಿದ್ದೀನಿ. ಗಿಲ್ಲಿ, ಐ ಥಿಂಕ್ 4-5 ವರ್ಷದ ಪರಿಚಯ. ಇವತ್ತಿಗೂ ಕೂಡ ಇಷ್ಟು ಜನ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ರು ಕೂಡ ಅದು ಯಾವುದು ನೆತ್ತಿಗೇರದೆ ಅದೇ ಸರಳತೆಯನ್ನ ಇಟ್ಕೊಂಡು ನನ್ನ ಜೊತೆ ಮಾತಾಡ್ತಾ ಇದ್ರೆ ಅದಕ್ಕೆ ಬಹಳ ಖುಷಿ ಆಯ್ತು. ಮೊನ್ನೆಂದಲೂ ಕಾಲ್ ಮಾಡ್ತಾ ಇದ್ರು, ಪಿಕ್ ಮಾಡ್ತಾ ಇದ್ರಿ, ಮಾತಾಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೋಸ್ಕರ. ಹೇಗನ್ಸ್ತಿದೆ ಗಿಲ್ಲಿ? ಮಾತಾಡಿದ್ದೀರಾ, ಸಾಕಷ್ಟು ಇಂಟರ್ವ್ಯೂಗಳು ಕೊಟ್ಟಿದ್ದೀರಾ. ಇವತ್ತಿಗೂ ನಿಮಗೆ ಜನ ಕೊಡ್ತಿರುವಂಥ ಪ್ರೀತಿ ಮೇ ಬಿ ಅದು ಹೋಗೋದೇ ಇಲ್ಲ ಅಂತ ಅನ್ಸುತ್ತೆ. ನಾನು ಅವತ್ತು ನೋಡಿದೆ ಆ ರ್ಯಾಲಿಯಲ್ಲಿ, ನಾನು ಯಾವತ್ತೂ ಆ ಲೆವೆಲ್ ಕ್ರೌಡ್ ನೋಡೇ ಇಲ್ಲ, ಅಷ್ಟು ಕ್ರೌಡು. ಹೇಗನ್ಸುತ್ತೆ? ಅದೇ ಮೇಡಮ್, ನಾನು ಈಗ ಸ್ಟಾರ್ಟಿಂಗ್ ಏನು ಅನ್ಕೊಂಡಿದ್ದೆ ಅಂದರೆ ಬಂದು ಅಷ್ಟರಲ್ಲಿ ಸಖತ್ ಖುಷಿ ಆಗ್ಬಿಡ್ತು. ಅಯ್ಯೋ, ಈ ಥರ ನಾನು ಅನ್ಕೊಂಡಿದ್ದು 1%, 100%, ಅದಕ್ಕಿಂತ 100 ಪಟ್ಟು ಇಷ್ಟು ಪ್ರೀತಿ ತೋರಿಸ್ತವ್ರೆ, ಇಷ್ಟು ಪ್ರೋತ್ಸಾಹ, ಇಷ್ಟು ಓಟ್ ಹಾಕಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಓಟ್ ಹಾಕಿ ಗೆಲ್ಸವ್ರೆ. ಅದೆಲ್ಲ ಖುಷಿ ಆಯಿತು. ಆಮೇಲೆ ಅನ್ಸುತ್ತೆ ಮಾಮೂಲಿ ಒಂದು ವಾರ ಇರ್ತದೆ, ಇದೆಲ್ಲ ಮಾಮೂಲಿ, ಬೇರೆ ಶೋ ಸ್ಟಾರ್ಟ್ ಆಯ್ತದೆ, ಆಮೇಲೆ ಸುಮ್ಮನೆ ಈಗ ಸಪೋರ್ಟ್ ಮಾಡ್ತಾರೆ, ಆಮೇಲೆ ಪ್ರೀತಿ ಇರ್ತದೆ, ಇಷ್ಟೊಂದು ಕ್ರೇಜ್ ಇರಲ್ಲ ಅನ್ಕೊಂಡಿದ್ದೆ. ಅದು ಹೆಂಗೆ ಅಂದರೆ ಇದುವರೆಗೂ ಅದು ಒಂಥರ ಈಗಲೂ ನಡೀತಾನೇ ಐತೆ ಆ ಪ್ರೀತಿ, ಆ ಪ್ರೋತ್ಸಾಹ. ಎಲ್ಲೇ ಹೋದ್ರು ಮಾತಾಡ್ಸೋದು, ಗುರ್ತಿಸೋದು, ಯಾರೊಬ್ಬರು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ ಗಂಟ ಗುರ್ತಿಸ್ಬಿಟ್ಟು ಮಾತಾಡ್ಸೋದು. ನಿಜವಾಗ್ಲೂ ಅದು ಹೆಂಗೆ, ಅದು ಏನಾಯ್ತೈತೆ ಒಂದು ಗೊತ್ತಾಯ್ತಲ್ಲ. ಇದೊಂಥರ ಈಗ ಈ ಇಂಗ್ಲೀಷ್ ಮೂವಿಗಳು ಇರ್ತಾವಲ್ಲ, ಫ್ಯಾಂಟಸಿ ಮೂವಿಗಳು ಇರ್ತಾವ ಗೊತ್ತಾ, ಹಂಗೆ ಆಗ್ಬಿಟ್ಟೈತೆ ಇವಾಗ. ಹೆಂಗೆ ಯಾವ ಥರ ಇದನ್ನು ತಗೋಬೇಕು, ಯಾವ ಥರ ಹ್ಯಾಂಡ್ಲ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಒಂದೊಂದು ಟೈಮು. ಅಲ್ಲ, ಆದರೂ ಕೂಡ ಅದು ಎಲ್ರಿಗೂ ಸಿಗಲ್ಲ. ಅವತ್ತು ಹೆಂಗಿದ್ರಿ, ಇವತ್ತು ಹೆಂಗಿದ್ರಿ ನೋಡಿ. ಇವತ್ತು ಜನ ಮುಗಿ ಬೀಳ್ತಾ ಇದ್ರು, ಒಂದು ಫೋಟೋ ಗಿಲ್ಲಿ ಜೊತೆ ತಗೊಂಡ್ರೆ ಸಾಕು ಅಂತ ಹೇಳಿ. ಆದ್ರೂ ಕೂಡ ತುಂಬಾ ತಾಳ್ಮೆಯಿಂದ ಎಲ್ರಿಗೂ ಫೋಟೋ ಕೊಡೋದು, ಅವ್ರನ್ನ ಮಾತಾಡ್ಸೋದು ಮಾಡ್ತಾ ಇದ್ದೀರಾ. ಆಗ ಅವ್ರು ಕೊಡ್ತಾ ಇರುವಂತ ರಿಯಾಕ್ಷನ್ಗಳು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿ. ಮೇಡಮ್, ಅದೇ ನಾ ಅಪ್ಪು ಸರ್ ಈಗ ಕಂಠೀರವ ಸ್ಟುಡಿಯೋಗೆ ಹೋಗಿದ್ನಲ್ಲ, ಅಪ್ಪು ಸರ್ ನೋಡ್ಕೊಬರೋಕೆ, ಅವ್ರ ಆಶೀರ್ವಾದ ತಗೊಬರೋಕೆ. ಅವಾಗ ವಯಸ್ಸಾಗಿರೋರು ಪಾಪ, ಅವ್ರು ಬಂದು ದೃಷ್ಟಿ ಎಲ್ಲ ತೆಗೆದು ಹಿಂಗೆಲ್ಲ ಇದು ಮಾಡೋದು, ಅವ್ರ ಮೊಮ್ಮಗನ ಥರನೋ ಮಗನ ಥರನೋ ಮನೆ ಮಗನ ಥರನೋ, ಫಸ್ಟು ನೀನು ದೃಷ್ಟಿ ತೆಗಿಸ್ಕಪ್ಪ ಹೋಗಿ ಅಂತೆಲ್ಲ ಹೇಳೋದು. ಅದನ್ನೆಲ್ಲ ನೋಡ್ತಾ ಇದ್ರೆ ಅಷ್ಟು ಚಿಕ್ಕ ಮಕ್ಕಳು ಗಿಲ್ಲಿ ಅಂತೆಲ್ಲ ಮಾತಾಡ್ಸೋದು, ಗಿಲ್ಲಿ ಮಾಮ ಅಂತ ಕರೆಯೋದು. ಒಬ್ಬರು ಇಂಥವ್ರು ಮಾತಾಡಲ್ಲ, ಇಂಥವ್ರು ಬಂದು ಮಾತಾಡ್ಸಲ್ಲ ಅನ್ನಂಗೆ ಇಲ್ಲ, ಪ್ರತಿಯೊಬ್ಬರು ಮಾತಾಡಿಸ್ತಾರೆ. ಅದು ಸಖತ್ತು ಖುಷಿ ಮಾಡಿ. ನಮ್ಮ ಪೊಲೀಸು ಸಿಬ್ಬಂದಿಯವರು ಮೊನ್ನೆ ಅದೇ ನಮ್ಮ CM ಸರ್ ಮೀಟ್ ಮಾಡೋಕೆ ಹೋಗಿದ್ನಲ್ಲ, ಅವರೆಲ್ಲ ಬಂದು ಮಾತಾಡ್ಸೋದು, ಎಲ್ಲ ಬಂದು ಫೋಟೋ ತಗೊಂಡು ನೋಡಿದ್ರೆ ನಿಜವಾಗ್ಲೂ ಸಖತ್ತು ಖುಷಿ ಆಯ್ತದ. ಎಲ್ಲ ವರ್ಗದವ್ರು ಈಗ ಅವರು ಇವರು ಅಂತ ಹೇಳಿದ್ರೆ ತಪ್ಪಾಗ್ಬಿಡ್ತದೆ. ನಿಜವಾಗ್ಲು ಯೋಧರು ಅವರು ಬೈಟ್ ಮಾಡಾಕೋದು, ವಿಡಿಯೋ ಮಾಡಾಕೋದು, ಅದೆಲ್ಲ ಏನು ಮೇಡಮ್, ಅದೆಲ್ಲ ನನ್ನ ಅದೃಷ್ಟ, ನನ್ನ ಭಾಗ್ಯ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಈ ಗೆಲುವಿನ ನಡುವೆ ಒಂದಷ್ಟು ನೆಗೆಟಿವ್ಗಳೆಲ್ಲ ಓಡಾಡ್ತಿದ್ದಾವೆ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಗಿಲ್ಲಿ PR ಮಾಡ್ಬಿಟ್ಟು ಹೋಗಿದ್ದಾರೆ. ನನ್ಗೆ ಗೊತ್ತಿರೋ ಪ್ರಕಾರ ನೀವು ಹೋಗುವಾಗ ನೀವು PR ಆ ಥರ ಎಲ್ಲ ಸಂಪರ್ಕನೇ ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿರೋ ಮಾಹಿತಿ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಮೇಡಮ್, ಈಗ ನನಗೆ PR ಬೇಕಿತ್ತು. PR ಇದ್ದಿದ್ದು ನನ್ನ ಇನ್ಸ್ಟಾಗ್ರಾಮ್ ಏನೈತೆ ನಂದು, ಈಗ ನಿಮಗೂ ಗೊತ್ತಿರ್ತದಲ್ಲ PR ಏನು ಅಂತ. PR ಇದ್ದದ್ದು ಇನ್ಸ್ಟಾಗ್ರಾಮ್ಗೆ ಆ ಫೋಟೋಗಳು, ಅಲ್ಲಿ ಇದರಿಂದ ಬಿಗ್ ಬಾಸ್ದು ಫೋಟೋಗಳು ಕಳಿಸ್ತಾರೆ, ಸ್ಟಿಲ್ಗಳು ಬರ್ತಾ ಇರ್ತವೆ, ವಿಡಿಯೋ. ಅದನ್ನ ಇನ್ಸ್ಟಾಗ್ರಾಮ್ ನನ್ನ ಪೇಜ್ನ ಬೂಸ್ಟ್ ಮಾಡೋಕ್ಕಷ್ಟೇ. ಬೇರೆಯವ್ರಿಗೆ ನೆಗೆಟಿವ್ ಆಗಿ ಮಾಡಿ ಟ್ರೋಲ್ ಮಾಡೋಕ್ಕೋ ಮಾಡೋಕ್ಕೋ ಇಲ್ಲ. ಆಮೇಲೆ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ನಮ್ಮ ಇದರಲ್ಲಿ ಹೇಳಿದ್ನಲ್ಲ, 6 ತಿಂಗಳಿಂದ ಯಾವುದೂ ಶೋ ಇಲ್ಲ, ಅದಕ್ಕೋಸ್ಕರ ಬಂದಿದ್ದೀನಿ ಅಣ್ಣ ಅಂತ. ಅಲ್ಲೂ ಬಿಗ್ ಬಾಸ್ಗೂ ಓಪನಿಂಗ್ ಎಪಿಸೋಡೆ. ಹಂಗೆ ನಾನು ಸಾಲ ಮಾಡ್ಕೊಂಡು ನಾನು ಯಾಕೆ ಬೇರೆಯವ್ರು ಇದು ಮಾಡೋಕ್ಕೋಗ್ಲಿ. ಆಮೇಲೆ PR ಇನ್ನು ಕರ್ನಾಟಕ ತುಂಬ PR ಮಾಡೋಕ್ಕಾಗತ್ತೆ ಮೇಡಮ್, ಅಲ್ವಾ? ಆಮೇಲೆ ಬೇರೆ ಕಡೆಯಿಂದ ಎಲ್ಲ ಈ ಬೇರೆ ರಾಜ್ಯ ಅವ್ರನ್ನೆಲ್ಲ PR ಇಟ್ಕೊಂಡು ಹಂಗೆಲ್ಲ ಮಾಡೋಕ್ಕಾಗದ? ಆಗಲ್ಲ. ಅಂದರೆ ನನಗೆ ಸಪೋರ್ಟ್ ಮಾಡುತ್ತಾರೆ, ಅಷ್ಟೊಂದು ಪ್ರೀತಿ ಕೊಟ್ಟವ್ರಿಂದ ಅದು ಅಷ್ಟು ಸುಲಭ ಗೊತ್ತಾಗ್ಬಿಡ್ತದಲ್ಲ ಮೇಡಮ್. ಈಗ ನಿಮಗೂ ನಿಜನ ಸುಳ್ಳ ಅಂತ ಹೋಗಿದ್ದೀರಾ ಅಂತ ಹೇಳಿ, ಇವಾಗ ಒಂದು ಬಡವ ಅಂತ ಈಗ ನೀವು ತುಂಬಾ ಸತಿ ಹೇಳಿದೀರಾ,
ಬಡವ ಬನಿಯನ್ ನೀವು ಮಾತು ಕೂಡ ಹೇಳ್ತಾ ಇರ್ತೀರಾ, ಬನಿಯನ್ ಹಾಕೊಂಡವ್ರು ಹಂಗಂದ್ರೆ ಎಲ್ಲರೂ ಬಡವರ ಅನ್ನೋ ಥರ. ಈ ಮಾತುಗಳು ಇನ್ನೂ ನಡೀತಾ ಇದೆ. ಬಡವ ಅಂತರ ಆ್ಯಕ್ಟ್ ಮಾಡಿ ನೀವು ಇರೋದೇ ಹಾಗೆ, ಕೂರೋದೇ ಹಾಗೆ, ಮಲ್ಕೊಳ್ಳೋದೇ ಹಾಗೆ, ನಾವು ನೋಡ್ದಂಗೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಅದೇ ಮೇಡಮ್, ಈಗ ನೀವೇ ಹೇಳಿದ್ರಲ್ಲ, ಅಲ್ಲಿ ಆ್ಯಕ್ಟಿಂಗ್ ಮಾಡೋದೇನೈತಿ, ಎಷ್ಟು ದಿನ ಅಂತ ಆ್ಯಕ್ಟಿಂಗ್ ಮಾಡೋದು? ಈಗ ನಾವೇ ಮರ್ತು ಬಿಡ್ತೀವಿ. ನಾನು ನಿಜ ಹೇಳ್ಬೇಕಂದ್ರೆ ನಮ್ಮ ಕ್ಯಾಮ್ರಾ ಆನ್ ಆಗಿ ಅರ್ಧ ಗಂಟೆ ಇದೆ ಅಂದಾಗ ನಾವೇ ಮರ್ತು ಬೇರೆಲ್ಲ ವಿಚಾರಗಳು ಮಾತಾಡ್ಬಿಡ್ತೀವಿ. 24x7 ನಾಟಕ ಮಾಡೋದಕ್ಕಾಗತ್ತೆ? ಅದೇ, ಈಗ ಸುತ್ತ ಅಷ್ಟೊಂದು ಕ್ಯಾಮ್ರಾ, ಈಗ 24 hours ಲೈವ್ ಬೇರೆ. ನಮ್ಮ ಅದೃಷ್ಟಕ್ಕೆ ಲೈವ್ ಬೇರೆ ಐತೆ ಈ ಸೀಸನಲ್ಲಿ. ಈ 24 hours ಓಡ್ತಾನೆ ಇರ್ತದೆ ಕ್ಯಾಮ್ರಾ. ಎಷ್ಟು ದಿನ ಅಂತ ನೀವು ನಾಟಕ ಮಾಡೋಕೈತಿ? ಎಲ್ಲರೂ ತಗೊಳಕಲೇಬೇಕಲ್ವ? ನಾನು ಕಂಫರ್ಟಬಿಲಿಟಿ ನನಗೆ ಹೆಂಗೆ ಬೇಕು, ನಾನು ಸತ್ಯವಲ್ಲಿಗೆ ಎಲ್ಲ ಕಡೆ ಹೇಳ್ದಂಗೆ ಬಂದೊಂದು 2 ದಿನ ಹಂಗೆ ಇದ್ದಿದ್ದು. ಅಂದರೆ ನೀಟಾಗಿ ಡ್ರೆಸ್ ಗಿಸ್ ಎಲ್ಲ ಮಾಡ್ಕೊಂಡು, ಅಂದರೆ ಕ್ಯಾಮ್ರಾಗಳೆಲ್ಲ ಇರ್ತವೆ, ಸುಮ್ಮನೆ ಹೆಂಗೆಂಗೋ ಕೂತ್ಕೋದು ಬೇಡ, ಹೆಂಗೆಂಗೋ ಇದು ಮಾಡೋದು ಬೇಡ, ಅದು ಇರ್ತದೆ ಕ್ಯಾಮ್ರಾ ಸೆನ್ಸ್. ಬಂದೊಂದು 2 ದಿನ. ಆಮೇಲೆ ನೀವು ಎಷ್ಟು ದಿನ ಅಂತ ನಾಟಕ ಮಾಡೋಕೈತಿದ್ದು? ಒಂದು 3-4 ದಿನ, 2 ದಿನ ಅಷ್ಟೇ. ಆಮೇಲೆ ನೀನು ಮನೇಲಿ ಹೆಂಗಿರ್ತಿ ಹಂಗೆ ಇದ್ಬಿಡ್ತೀರ. ಈಗ ನೀವು ಹೋದ್ರು ಅಷ್ಟೇ, ಅದು ಹೋಗಿರೋರು ಮಾತ್ರ ಅನುಭವ ಇರ್ತದೆ. ನೀವು ಒರಿಜಿನಲ್ ಏನಿರ್ತದೆ ವ್ಯಕ್ತಿತ್ವ, ಇಲ್ಲ ಒರಿಜಿನಲ್ ಕ್ಯಾರೆಕ್ಟರ್ ಏನಿರ್ತದೆ ಅದೇ ಅಲ್ಲಿ ಇದಾಗೋದು. ನಾಟಕ ತುಂಬ ದಿನ ನಾಟಕ ಮಾಡೋಕ್ಕಾಗಲ್ಲ. ಓಕೆ, ಎಷ್ಟು ಖರ್ಚು ಮಾಡಿದ್ರಿ ಬಿಗ್ ಬಾಸ್ ಮನೆ ಒಳಗೆ ಹೋಗುವಾಗ? ಎಷ್ಟು ಖರ್ಚು ಮಾಡ್ಬಿಟ್ಟು ಹೋಗಿದ್ರಿ ಅಂತ ಹೇಳಿ? ಬಟ್ಟೆಗೆ ಒಂದು 5,000 10,000 ಆಗಿತ್ತು ಅಷ್ಟೇ ಬಟ್ಟೆಗೆ. ಅದು ಬಿಟ್ರೆ ಇನ್ನೇಂತಕ್ಕೂ ಖರ್ಚು ಮಾಡಿ. ನಮ್ಮ ಮನೆಗೊಂದು ನಮ್ಮವ್ವ ಇದು ಕೇಳ್ತಿದ್ರು, ವಾಷಿಂಗ್ ಮಿಷಿನ್ ತಗೊಡು ಮಗ ಅಂತ. ಅಮ್ಮ ಅವ್ರಿಗೊಂದು ವಾಷಿಂಗ್ ಮಿಷಿನ್ ತಗೊಟ್ಬಿಟ್ಟು, ಇನ್ನೇನು ಹೋಗೋ ಟೈಮಲ್ಲಿ ಅದೊಂದು ಮಾಡ್ಬಿಡು ಅಂದ್ಬಿಟ್ಟು ಅವ್ರಿಗೊಂದು ವಾಷಿಂಗ್ ಮಿಷಿನ್ ತಗೊಟ್ಟಿದ್ದೆ ಅಷ್ಟೇ. ಬಟ್ಟೆಗೆ ಅಂತ ಒಂದು 10,000 5-10 ಸಾವಿರ ಖರ್ಚು ಮಾಡಿ. ಬಟ್ಟೆಗಳು ಬರ್ತಾ ಇತ್ತಾ ನಿಮ್ಗೆ? ಅದು ಅದನ್ನೇ ಒಂದು ಇದ್ರ ಬಟ್ಟೆ ಬತ್ತಾಯಿತು, ಯಾವುದು ವೀಕೆಂಡ್ ಬಟ್ಟೆ ಬತ್ತಾಯಿತು. ಇದು ಯಾವಾಗ ಇದು ಜಾಸ್ತಿ ಆಯಿತು ಅಂತ ನಾನು ಒಂದಷ್ಟು ಬಟ್ಟೆ ತಗೋಗಿದ್ನಲ್ಲ, ಅದ್ರಲ್ಲಿ ನಿಮ್ಮಂತ ಇದ್ದ ಬಟ್ಟೆ. ನಿಂಗೆ ಕೆಲವರು ಬಿಗ್ ಬಾಸ್ ಹೋಗ್ತೀವಿ ಅಂದ್ರೆ ತುಂಬಾ ಖರ್ಚು ಮಾಡೆಲ್ಲ ಹೋಗ್ತಾರಲ್ಲ, ಆ ಥರ ಏನು ಖರ್ಚು ಮಾಡಿಲ್ಲ ನೀವು? ಇಲ್ಲ, ಆ ಥರ ಸುಮ್ಮನೆ ನನಗೆ ಈಗ ನನ್ನ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಖರ್ಚು ಮಾಡೋಕೆ ಹೋಗೋದಿಲ್ಲ ಮೇಡಮ್. ಯಾಕಂದರೆ ಗೊತ್ತು ದುಡ್ಡಿನ ಬೆಲೆ ಏನು ಅಂತ ಗೊತ್ತು. ಈಗ ಗೊತ್ತಲ್ಲ, ಈ ನಮ್ಮ ಫೀಲ್ಡ್ ಹೆಂಗಿರ್ತದೆ ಅಂದರೆ ಒಂದು ಟೈಮ್ ಇರ್ತದೆ, ಒಂದು ಟೈಮ್ ಇರಲ್ಲ. ಈಗ ನಮ್ದು ಹೆಂಗೆ ಅಂದರೆ ಈಗ ತರಕಾರಿ ಇದ್ದಂಗೆ, ಒಂದು ಟೈಮ್ ತರಕಾರಿ ರೇಟ್, ಟೊಮೊಟೊ ರೇಟು ಇಷ್ಟ ಆಗ್ಬಿಟ್ಟಿರ್ತದೆ, ಈರುಳ್ಳಿ ಟೊಮೊಟೊನೆಲ್ಲ. ಒಂದು ಟೈಮು 10 ರೂಪಾಯಿಗೆ 3 kg 2 kg ಸಿಗ್ತಾ ಇರ್ತದೆ, ಹಂಗೆ ಆಗ್ಬಿಡ್ತದೆ. ಅದಕ್ಕೋಸ್ಕರ ದುಡ್ಡು ವಿಚಾರದಲ್ಲಿ ನಾನು ಅದೇ ಭಯ ಆಯ್ತಿದ್ದು. ದುಡ್ಡು ಅಂತ ಬಂದಾಗ ಸ್ವಲ್ಪ ಈ ದುಡಿತಾರೋ ದುಡ್ಡೆಲ್ಲ ಬರೀ ಬಟ್ಟೆಗೆ ಹಾಕ್ಬಿಟ್ರೆ ಎಡವಟ್ ಆಗ್ಬಿಡ್ತದೆ ಅಂತ. ಆಮೇಲೆ ಇದು ಯಾವಾಗ ಜಾಸ್ತಿ ಆಯಿತು, ಬನೀನ್ ಹಾಕೊಂಡು ನಾಟಕ ಮಾಡ್ತಾನೆ ಇದು ಮಾಡ್ತಾನೆ, ಆವಾಗ ಬಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ಟೆ ಕಳಿಸಿದ್ರು. ಅವಾಗ ಮನೆಯಿಂದ ನಮ್ಮ ಸ್ನೇಹಿತರು ಕಳಿಸ್ತಿದ್ರು. ನಮ್ಮ ಸ್ನೇಹಿತರು ಒಬ್ರು ಇದ್ರು, ಅವರು ಕಳಿಸೋರು. ಅದು ನನಗೆ ಹೊರಗಡೆ ಬಂದಮೇಲೆ ಗೊತ್ತಾಯ್ತು. ಆವಾಗಲೂ ಭಯ ನನಗೆ, ಅಯ್ಯೋ ಇಷ್ಟೆಲ್ಲ ಕಳಿಸ್ತಾವ್ರಲ್ಲಪ್ಪ, ನನ್ನ ದುಡ್ಡೆಲ್ಲ ಹೋಯ್ತದಲ್ಲಪ್ಪ ಅಂತ ಒಳಗಡೆ ಎಲ್ಲ ಭಯ. ನಾನೇ ಸಾಲ ಹೊರಗಡೆ ಹೋಗೋಷ್ಟು ಒಂದು 10 ಲಕ್ಷ ತಲೆ ಮೇಲೆ ತಂದ್ಗಿಂದ ಹಾಕ್ಬಿಟ್ಟು ಏನೋ ಮಾಡೋದು, ಬಟ್ಟೆಗೆ ಎಷ್ಟು ಖರ್ಚಾಯಿತು ಅಂದ್ಬಿಟ್ಟು ಅಂತ. ಹಂಗೆ ಈಗ ಎಷ್ಟು ಅಂತ ಈಗ ಒಂದು ಬಟ್ಟೆನೇ ನೋಡ್ಬಿಟ್ಟು, ಇಲ್ಲ ಬಟ್ಟೆಯಿಂದನೇ ಅವನು ನಾಟಕ ಮಾಡ್ತಾನೆ, ಬಟ್ಟೆ ಹಾಕೊಂಡು ತೋರಿಸ್ಕೊತಾನೆ. ತೋರಿಸ್ಕೊಳ್ಳೋಕೆ ಏನಾಯ್ತು ಮೇಡಮ್, ಗೊತ್ತಿರೋದಲ್ವ. ಈಗ ನಿಮಗೂ ಯಾರು ಕಂಡಿಡಿಯೋಕ್ಕಾಗಿಲ್ಲ ಅಂದ್ರೆ ನಿಮಗೆ ಗೊತ್ತಾಗ್ಬಿಡ್ತದಲ್ವ. ನೀವು ಹುಡುಕಿ ಪಡ್ಕಿ ತಡಕಿನಾರು ಹೇಳೋದು ಬಿಡ್ತೀರ. ಗೆಲುವು ಸಿಕ್ಕಾಗ ಹೇಗಿತ್ತು ನಿಮ್ಗೆ? ಗೊತ್ತಿತ್ತಾ ನಾನು ಗೆಲ್ತೀನಿ ಅಂತ? ಗೊತ್ತಿತ್ತಾ ನಿಮಗೆ? ಫಸ್ಟು ಒಂದು ಕಡೆ ಅನ್ಸೋದು ಗೆಲ್ಬೋದು, ಇಲ್ಲ ಆಮೇಲೆ ಎಕ್ಸ್ಪೆಕ್ಟೆಡ್ ಇದೆ, ಅನ್ಎಕ್ಸ್ಪೆಕ್ಟೆಡ್ ಇದು ಸೀಸನ್ನು ಅಂತೆಲ್ಲ ಹೇಳೋರಲ್ಲ. ಲಾಸ್ಟ್ ಟಾಪ್ 6 ಹೋಯ್ತೀನಿ ಅನ್ನೋ ಒಂದು ನಂಬಿಕೆ ಬಂತು 10 ವಾರ ಆದಮೇಲೆ. ಈಗ ನಾನು ಹೋಗಿದ್ದೇ 8 ವಾರ, 7ರಿಂದ 8 ವಾರ ಇರ್ತೀನಿ ಮ್ಯಾಕ್ಸಿಮಮ್ಮು, ಅಷ್ಟು ಇರ್ಬೋದು, ಇಲ್ಲ 9ನೇ ವಾರ ಇರ್ಬೋದು ಅಷ್ಟೇ ಅಂತ. 10 ವಾರ 12 ವಾರ ಕ್ರಾಸ್ ಆದಮೇಲೆ ಟಾಪ್ 6 ಹೋಯ್ತೀನಿ ಅನ್ನೋದು ಒಂದು ನಂಬಿಕೆ ಬಂತು. ಯಾಕೆಂದರೆ ನಾನು ಈಗ ನಾಮಿನೇಷನ್ ಆದಾಗೆಲ್ಲ ಬಾಟಮ್ 3ಗೋ ಬಾಟಮ್ 2ಗೋ ಹೋಗೇ ಇಲ್ಲ ನಾನು. ಒಂದು ಶನಿವಾರದ ಎಪಿಸೋಡಲ್ಲೇ ಸೇವ್ ಆಗ್ಬಿಡುವೆ, ಇಲ್ಲ ಭಾನುವಾರದ ಎಪಿಸೋಡ್ ಓಪನಿಂಗಲ್ಲೇ ಸೇವ್ ಆಗ್ಬಿಡ್ತಿದೆ. ಅದೊಂದು ಧೈರ್ಯ ಇತ್ತು, ಜನ ನನ್ನ ಉಳಿಸ್ಕೊತವ್ರೆ, ಇಷ್ಟಪಡ್ತವ್ರೆ ಅಂತ ಎಲ್ಲೋ ಒಂದು ಕಡೆ ಅದು ಧೈರ್ಯ ಇತ್ತು. ಆಮೇಲೆ ಸುದೀಪಣ್ಣ ಅವನು ಮಧ್ಯೆ ಹೇಳಿದ್ರು, ಗಿಲ್ಲಿ ನಿಮ್ಮನ್ನ ಹೊರಗಡೆ ತುಂಬ ಜನ ಇಷ್ಟಪಡ್ತಾರೆ ಅಂತ ಹೇಳೋರು. ಅದೆಲ್ಲ ಒಂಥರ ಕೊಡ್ತಿದ್ರಲ್ಲ, ಆವಾಗ ಒಂದು ಧೈರ್ಯ ಇತ್ತು, ಕೊನೆವರೆಗೂ ಇರ್ತೀನಿ ಅಂತ. ಗೆಲ್ತೀನಿ ಅನ್ನೋದು 50-50ಲೇ ಇದ್ದೆ. ಗೆಲ್ಬೋದು ಇಲ್ಲ ಸೋಲ್ಬೋದು, ಯಾಕಂದರೆ ಎಲ್ಲರೂ ಟಫ್ ಕಾಂಪಿಟೇಟರೇ ಇದ್ರಲ್ವಾ. ಗೆಲ್ಬೋದು ಸೋಲ್ಬೋದು ಅನ್ನೋದೊಂದು ಇತ್ತು ಡೌಟು. ಆಮೇಲೆ ಅದು ಎದೆ ಬಿಡ್ತಾ ಈಗ ಲಾಸ್ಟಲ್ಲಿ 6 ಚೇರ್ ಹಾಕ್ಬಿಟ್ಟು ಹಿಂಗೆ ಕೂಡ್ಸೋರ ಬಿಡು, ಹಿಂಗೆ ಒಬ್ಬರು ಪಕ್ಕ ಒಬ್ಬೊಬ್ಬರೇ ಎದ್ದು ಹೋಗ್ಬೇಕು. ಒಂದೊಂದು ಆ್ಯಕ್ಟಿವಿಟಿ ಕೊಡ್ತಾರಲ್ಲ ಒಬ್ಬೊಬ್ಬರನ್ನ ಉಳಿಸೋಕೆ. ಒಂದು ಟೈಮು ರೂಮಿಗೆ ಕೂಡ ಹಾಕ್ತಾರೆ, ಇನ್ನೊಂದು ಟೈಮು ಶ್ರುತಿ ಮೇಡಮ್ ಬಂದು ಅವರೊಂದು ಆ್ಯಕ್ಟಿವಿಟಿ ಮಾಡಿಬಿಟ್ಟು ಇದೇನೋ ನೀರು ಹಾಕ್ಬಿಟ್ಟು ಲೈಟ್ ಬರೋದು, ಅವರೊಬ್ಬರು ಕರ್ಕೊಯ್ತಾರೆ. ರವಿ ಸರ್ ಬಂದು ಒಬ್ಬರನ್ನ ಕರ್ಕೊಯ್ತಾರೆ. ಆ ಥರ ಇತ್ತಲ್ಲ, ಪ್ರತಿ ಸರನೂ ಎದೆ ಹೆಂಗೆ ಸೌಂಡ್ ಆಗೋದು ಅಂದರೆ ಡಗ್ 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 ಅಂತ ಹೊಡ್ಕತೇನೇ ಇರೋದು ಸೌಂಡು. ಆಮೇಲೆ ಲಾಸ್ಟು 2 ಕೈ ರಕ್ಷಿತಾ ಮತ್ತು ನಾನು ಬಂದ್ಮೇಲಂತೂ ಇನ್ನೂ ಜಾಸ್ತಿ ಆಗ್ಬಿಡ್ತದು. ಸುದೀಪಣ್ಣ ಬರೇ ಅಂದರೆ ತಮಾಷೆಗೆ
ಉಚ್ಚೆ ಬೇರೆ ಬರುತ್ತೆ ಅಂದ್ರೆ ಹಿಂಗೆ ಹಿಡ್ಕೊಂಡಿದ್ರು. ಹಿಡ್ಕೊಂಡ ತಕ್ಷಣ ಫಸ್ಟು ಸುಮ್ಮನೆ ತಮಾಷೆ ಮಾಡೋಕ್ಕೆ ರನ್ನರ್ ಅಪ್ 2 3 1 ಗಿಲಿ ಅಂದರು. ಆಮೇಲೆ ಆ ತಮಾಷೆ ಅಂತ ಗೊತ್ತಿತ್ತು. ನಾನು ಎದನ್ನೇ ಹಿಡ್ಕೊಬಿಟ್ಟೆ, ಇಷ್ಟು ಬೇಗ ಹೇಳ್ಬಿಟ್ರೆ ನನ್ನ ಹೆಸರು ಅಂತ. ಆಮೇಲೆ ಇಲ್ಲ ತಮಾಷೆ ಅಂತ ಗೊತ್ತಿತ್ತು. ಅವಾಗ ಒಂಚೂರು ಭಯ ಆಗೋಯ್ತು. ಈಗ ನನಗೆ ಸುಮ್ಮನೆ ಗಿಲ್ಲಿ ಅಂತ ತಮಾಷೆ ಮಾಡೋರು ಅಂದರೆ ಮೋಸ್ಟ್ಲಿ ನೆಕ್ಸ್ಟು ರಕ್ಷಿತನ ಕೈ ರಿಯಲ್ ಆಗಿ ಎತ್ಬೋದು ಅಂತ. ನೆಕ್ಸ್ಟು ನನ್ನ ಕೈ ಎತ್ತಿದ್ರಲ್ಲ ಅವಾಗ ಹೆಂಗೆ ಅಂದರೆ ಆ ಖುಷಿನ ಹೆಂಗೆ ಈಗ ಹೇಳ್ಬೇಕು, ಕಿರ್ಚಾಡಿ ಕುಣಿದಾಡಿ ಎಲ್ಲ ಮಾಡಬೇಕು ಅನ್ಸುತ್ತೆ. ಬಟ್ಟು ಅದು ಅವರೆಲ್ಲ ಈಗ ಬಂದಿದ್ದು ಅಷ್ಟು ಜನ ಬಂದಿರ್ತಾರಲ್ಲ, ಅವ್ರು ಕೂಗಾಡೋದು. ಈಗ ನಮ್ಮ ಕಂಟೆಸ್ಟೆಂಟ್ ಫ್ಯಾಮಿಲಿ ಅವರು ಸಖತ್ತು ಕೂಗುದು ಗಿಲ್ಲಿ ಗಿಲ್ಲಿ ಅಂತ ಅದೆಲ್ಲ ನೋಡ್ಬಿಟ್ಟು ನಾನು ಒಂದು ಮಾತೇ ಬಂದಿಲ್ಲ ನನಗೆ. ಇವಾಗಲೂ ಅದು ಹೆಂಗೆ ಅವ್ರಲ್ಲ ಇದೀನಿ, ಆಚೆ ಬಂದಮೇಲೆ ಏನಾಯಿತು ಅದೆಲ್ಲ ನೋಡ್ಕೊಂಡು ಈಗ ಒಂಥರ ಕೋಮ ಹಿಂಗೆ ನೋಡ್ತಾನೇ ನಿಂತುಬಿಡ್ತೀವಿ ಗೊತ್ತಾ. ಈಗ ನಾವು ಯಾರನ್ನಾರ ನೋಡಿದ್ರೆ ಹಂಗಾಗ್ಬಿಡ್ತು. ಈಗ ಎಲ್ಲ ದೇವಲೋಕಕ್ಕೋ ಎಲ್ಲ ಹೋಗ್ಬಿಟ್ರೆ ಇದು ನಾನಾ ನಿಜನ ಬಂದಿರೋದು ಸತ್ಯನ ಸುಳ್ಳ ಅಂತ ಹಂಗಾಗ್ಬಿಟ್ಟೈತೆ. ಓಕೆ, ಅಪ್ಪ ಅಮ್ಮನ ಸಂಭ್ರಮದ ಬಗ್ಗೆ ಹೇಳೋದಾದ್ರೆ, ಅಪ್ಪ ಕೆಲವು ಕಡೆ ಭಾವುಕರಾಗಿ ಮಾತಾಡಿದೆಲ್ಲ ನೋಡಿದ್ವಿ ನಾವು. ಅಪ್ಪ ಅಮ್ಮನ ಬಗ್ಗೆ ಹೇಳೋದಾದ್ರೆ ಅಂದರೆ ಅಪ್ಪನ ಮುಂದೆ ಮಾತಾಡ್ತಾನೆ ಇರಲಿಲ್ಲ ನೀವು. ಇವಾಗ ಅಪ್ಪ ಹೇಗೆ ನಿಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರೆ ಮೇಡಮ್? ಈಗ ಮೊನ್ನೆ ಪುಷ್ಪಮ್ಮ ಅವರು ನೀವು ಫೋನ್ ಮಾಡಿಕೊಟ್ಟಿದ್ರಲ್ಲ ನಮ್ಮ ಯಶವಣ್ಣವರ ಅಮ್ಮವ್ರಿಗೆ, ಅವರು ತಿರ್ಗಾ ಫೋನ್ ಮಾಡಿಸಿದ್ರು ನಮ್ಮ ಇನ್ನೊಬ್ಬರು ಸ್ನೇಹಿತರು. ಅವಾಗಲೂ ಅವರು ಹೇಳ್ತಿದ್ರು, ಅಂದರೆ ನೀನು ಹಿಂಗೆಲ್ಲ ಮಾಡ್ತಿದ್ದೀಯ, ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡಿದ್ಯಾ ಅಂದರೆ ಒಂದು ನಿಮ್ಮ ಅಪ್ಪ ಅಮ್ಮ ಮಾಡಿರೋ ಒಳ್ಳೆ ಕೆಲಸ ಇರ್ಬೋದು, ಇಲ್ಲ ನಿಮ್ಮ ಪೂರ್ವಿಕರು ಮಾಡಿರೋ ಒಳ್ಳೆ ಕೆಲಸಗಳಿರ್ಬೋದು. ಅದು ನಿನ್ನನ್ನು ಕಾಪಾಡಿರೋದು. ಅಪ್ಪ ಅಮ್ಮನ ಕೈ ಬಿಡಬೇಡ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ, ಅವರೇ ನಿನಗೆಲ್ಲ, ಈಗ ಅವರಿಂದನೇ ತಾನೇ ನೀನು ಅಂತೆಲ್ಲ ಅಷ್ಟು ಹೇಳೋನು. ಅದು ಸತ್ಯ ಅಲ್ವ ಮೇಡಮ್? ಈಗ ನಮಗೆ ಅಲ್ಟಿಮೇಟ್ ಇದೆ ಗೋಲ್ ಏನಿರ್ತದೆ, ಅಲ್ಟಿಮೇಟ್ ಡ್ರೀಮ್ ಏನಿರ್ತದೆ ಅಂದರೆ, ನಾನು ಮಾಡೋ ಕೆಲಸದಿಂದ ನಮ್ಮ ಅಪ್ಪ ಅಮ್ಮನ ಮಕ್ಕಳಲ್ಲಿ ಒಂದು ಸ್ಮೈಲ್ ಬರಬೇಕು. ಅವ್ರ ಮಕ್ಕಳ ನಗು ಕಂಡಾಗಲೇ ಅದು ಖುಷಿ. ಇದೆಲ್ಲ ಕಂಡಾಗ ನಮ್ಮ ಆ ಖುಷಿ ಹೆಂಗಿರ್ತದೆ ಅಂದರೆ ನಿಜವಲ್ಲಿ ಎಷ್ಟು ಕೋಟಿ ಕೊಟ್ಟರು ಬರಲ್ಲ. ಅಂದರೆ ಎಷ್ಟು ಕೋಟಿ ಇದ್ರೂ ಎಷ್ಟು ಇದ್ದಿದ್ರು ಈಗ ಅಪ್ಪ ಅಮ್ಮನಿಗೆ ಬೇಜಾರು ಮಾಡೋರು ಇರ್ತಾರೆ, ಅಪ್ಪ ಅಮ್ಮನಿಗೆ ಜೊತೆ ಚೆನ್ನಾಗಿಲ್ದಿರೋರು ಇರ್ತಾರೆ. ಬಟ್ಟು ಇಷ್ಟು ಜನರ ಪ್ರೀತಿ ನನ್ನ ಮಗ ಸಂಪಾದನೆ ಮಾಡೋದಂತ ಅವ್ರ ಮಕ್ಕಳಲ್ಲಿ ಒಂದು ನಗು ಬರ್ತದಲ್ಲ, ಅದು ನೋಡಿದಾಗೆಲ್ಲ ಸಖತ್ ಖುಷಿ ಆಯ್ತು ನನಗೆ. ಅವರು ಸ್ಟೇಜ್ ಮೇಲೆ ಕರ್ಕೋಗಿ ನಿಲ್ಲಿಸಿದಾಗ, ಸುದೀಪಣ್ಣ ಮಾತಾಡಿದಾಗ, ಸುದೀಪಣ್ಣ ಒಂದು ಮಾತಾಡ್ತಾರೆ, ನಿಮ್ಮ ಮಗ ನಿಮ್ಮನ್ನ ಬೇರೆ ದೇಶಕ್ಕೆ ಕರ್ಕೊ ಹೋಗುವಷ್ಟು, ಬೇರೆ ದೇಶನ ತೋರಿಸುವಷ್ಟು ಬೆಳೀಲಿ ಅಂತ. ಅದೆಲ್ಲ ನಿಜವಾಗ್ಲೂ ಎಲ್ರಿಗೂ ಸಿಗಲ್ಲ. ಅವ್ರು 10 ಲಕ್ಷ ಅನೌನ್ಸ್ ಮಾಡಿದ್ರು, ಅವ್ರು ಖುಷಿಲಿ ಅನೌನ್ಸ್ ಮಾಡಿದ್ರು ಅಂತ ಅನ್ಸುತ್ತೆ. ಹೋಗಿದ್ರಿ, ಅದು ತಲುಪಿದೆ ಅನ್ನೋ ಮಾಹಿತಿ ನಮಗೆ ಸಿಕ್ತು. ಅವ್ರು ಮೀಟ್ ಮಾಡಿದಾಗ ಇಲ್ಲಿ ಮಾತಾಡೋದು ಬೇರೆ, ಬಟ್ ಮನೆಯಲ್ಲಿ ಅವ್ರು ಕೂತ್ಕೊಂಡು ಮಾತಾಡ್ಸೋ ಥರನೇ ಬೇರೆ. ಹೇಗಿತ್ತು, ಏನೇನು ಮಾತಾಡಿದ್ರಿ ಸುದೀಪ್ ಸರ್ ಜೊತೆ ಅಂತ ಹೇಳಿ? ಸುದೀಪಣ್ಣ ಅವರು ಒಂಥರ ಈಗ ಒಬ್ಬ ತಂದೆ ಸ್ಥಾನದಲ್ಲಿ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಬುದ್ಧಿವಾದ ಹೇಳ್ತಾರೆ ಗೊತ್ತಾ ಮೇಡಮ್. ಈಗ ಅದು ಅವ್ರದ್ದು ಅನುಭವ ಇರ್ತದೆ ಗೊತ್ತಾ ಮೇಡಮ್. ಅದನ್ನು ಹಂಚ್ಕೊಳ್ಳೋದು ಹೆಂಗೆ ಅಂದರೆ, ಗಿಲಿ ಈ ಟೈಮ್ ಅವ್ರೊಂದು ಲೆಟ್ರ್ ಬರ್ದಿದ್ರು, ಲೆಟ್ರ್ ರೌಂಡ್ ಇದ್ದಾಗ ಒಂದು ಲೆಟ್ರ್ ಬರ್ದಿದ್ರು ನೋಡ್ರಿ, ಇಲ್ಲಿವರೆಗೂ ಒಂದು ಲೆಕ್ಕ, ಇಲ್ಲಿಂದ ಒಂದು ಲೆಕ್ಕ ಅಂತ. ಅದರ ಅರ್ಥ ಏನು ಅಂತ ನನಗೆ ನಿಜವಾಗ್ಲೂ ಹೊರಗಡೆ ಬಂದ್ಮೇಲೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಅಂದ್ರೆ ನೀನು ಇಲ್ಲಿವರೆಗೂ ಸಂಪಾದನೆ ಮಾಡಿರೋದು ಒಂದಾದ್ರೆ, ಇಲ್ಲಿವರೆಗೂ ನೀನು ಇಷ್ಟು ಸಂಪಾದನೆ ಮಾಡಿದ್ರೆ ಇವಾಗ ಇಷ್ಟ ಐತೆ ನಿನಗೆ, ನೀನು ಸಂಪಾದನೆ ಮಾಡಿರೋದು ಆ ಥರ. ಅದ್ರ ಅರ್ಥ ಒಂದೊಂದೇ ಅರ್ಥ. ಸುದೀಪಣ್ಣ ಹೆಂಗೆ ಅಂದರೆ ಅವ್ರು ಒಂದೊಂದೇ ಇಂಟ್ ಕೊಡ್ತಾ ಹೋಯ್ತಾರೆ. ಅದ್ರ ಅರ್ಥ ಇಲ್ಲ ಅವಾಗ ಆಗ್ಬೋದು, ಇಲ್ಲ ನಿಧಾನಕ್ಕೆ ಆಗ್ಬೋದು. ಅದು ಸಖತ್ ಖುಷಿ ಆಯಿತು. ಗಿಲ್ಲಿ ನೀನು ಇಷ್ಟು ಜನ ಪ್ರೀತಿ, ಇಷ್ಟು ಜನ ಪ್ರೋತ್ಸಾಹ ಸಿಕ್ಕೈತೆ ಅಂದರೆ ಅದನ್ನು ಉಳಿಸ್ಕೊ. ಯಾವುದೇ ಕಾರಣಕ್ಕೂ ತಲೆಗೆ ತಗೊಳಕ್ಕೆ ಹೋಗ್ಬೇಡ. ಪ್ರತಿ ಇಡು ಒಂದೊಂದು ಹೆಜ್ಜೆನೂ ಕೇರ್ಫುಲ್ಲಾಗಿಡು, ಯೋಚನೆ ಮಾಡಿ ಡಿಸಿಷನ್ ತಗೋ. ಈಗ ಎಲ್ಲ ಬರ್ತಾರೆ, ಈಗ ಏನೋ ನೀನು ಆತರದಲ್ಲೋ ಇಲ್ಲ ಅರ್ಜೆಂಟಲ್ಲೋ ಇಲ್ಲ ಖುಷಿಲೋ ಆ ಹುಮ್ಮಸ್ಸಲ್ಲೋ ನಿರ್ಧಾರಗಳು ತಗೋಕೆ ಹೋಗ್ಬೇಡ. ಯೋಚನೆ ಮಾಡು. ಯೋಚನೆ ಮಾಡಿಬಿಟ್ಟು ಒಂದೊಂದು ಹೆಜ್ಜೆನೂ ನೀಟಾಗಿ ನೀನು ಡಿಸಿಷನ್ ತಗೊಬಂದಾಗ ಆ ಡಿಸಿಷನ್ ಕರೆಕ್ಟಾಗಿರಬೇಕು. ಈಗ ನಿನಗೊಂದು ತೂಕ, ಇಷ್ಟು ಜನ ನಿನ್ನನ್ನು ಉಳಿಸ್ಕೊಂಡವ್ರೆ, ಪ್ರೀತಿ ಮಾಡ್ತವ್ರೆ, ಅಭಿಮಾನ ತೋರಿಸ್ತವ್ರೆ ಅಂದರೆ ಅದನ್ನು ಉಳಿಸ್ಕೋಬೇಕಂದ್ರೆ ನಿನಗೊಂದು ತೂಕ ಇರಬೇಕು. ಅದು ನಿನ್ನ ನಿರ್ಧಾರಗಳು ಹಂಗಿರಬೇಕು ಅಂತೆಲ್ಲ ಹೇಳೋರು. ಅದೆಲ್ಲ ಖುಷಿ ಆಯ್ತದೆ. ಸುದೀಪಣ್ಣ ಅವ್ರ ಜೊತೆ ಅಂದರೆ ಅವ್ರು ನೋಡೋದೇ ಒಂದು ದೊಡ್ಡ ಭಾಗ್ಯ ಅಂತ ಅನ್ಕೊಂಡಿದ್ದವ್ರು ನಾವು ಒಂದು ಟೈಮಲ್ಲಿ. ಇವಾಗ ಅವರು ಪಕ್ಕದಲ್ಲಿ ಕೂರ್ಸ್ಕೊಂಡು ಅಷ್ಟೆಲ್ಲ ಬುದ್ಧಿವಾದ ಹೇಳ್ತಾರೆ ಅಂದಾಗ ನಿಜವಾಗ್ಲೂ ಸಖತ್ ಖುಷಿ ಆಯ್ತದೆ. ಏನು ಮಾಡ್ತೀರಾ ಅವ್ರು ಕೊಟ್ಟ ಆ 10 ಲಕ್ಷನೇ ಪರ್ಟಿಕ್ಯುಲರ್ ಆಗಿ ಅದೊಂದ್ರೆ ಸ್ಪೆಷಲ್ ಯಾವತ್ತಿಗೂ ಕೂಡ ಒಂಥರ, ಅದನ್ನ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದು ನಮ್ಮ ಅಪ್ಪನಮ್ಮನಿಗೆ ಕೊಡಬೇಕು ಅನ್ಕೋತೀನಿ. ಯಾಕಂದರೆ ಅವರೇ ಅಲ್ವಾ. ಅವನು ಸುದೀಪಣ್ಣ ನಮ್ಗೆ ಹೆಂಗೆ ಅಂದರೆ ಒಂದು ಅಣ್ಣನ ಸ್ಥಾನದಲ್ಲಿ ಅಲ್ಲಿ ಇಟ್ಕೊಂಡು ಈಗ ಆ ಶೋಲಿ ತಗೊಂಡು ಹೋದವ್ರು ಯಾರಲ್ಲ, ಕರ್ಕೊಂಡು ಅಂದರೆ ತಪ್ಪನ್ನು ತಿದ್ದಿ ಹೇಳಿ ಅವ್ರಿಗೆ ನೀನು ಹಿಂಗೆ ತಪ್ಪು ಮಾಡ್ತಾ ಇದೆಯಾ, ನೀನು ಇದನ್ನು ಚೆನ್ನಾಗಿ ಮಾಡಿದೆ ಅಂತ ಪ್ರತಿಯೊಂದು ವೀಕೆಂಡಲ್ಲಿ ಬಂದು ಹೇಳಿ
ಕರ್ಕೊಂಡು ಫಿನಾಲೆವರೆಗೂ ಕರ್ಕೊಂಡು ಬರೋರೆ ಅವರಲ್ವ ಸುದೀಪಣ್ಣ, ಅದು ಹಂಗೆ ಇಟ್ಕೊತೀನಿ. ಅನ್ಕೊಂಡಿದ್ರ ರಕ್ಷಿತಾ ಗೆಲ್ತಾರೆ ಅಂತ ನಿಮ್ಗೆ ಮನಸ್ಸಲ್ಲಿದ್ದಾಗ ಮನೇಲಿದ್ದಾಗ ತಲೆಗೆ ಬಂದಿತ್ತ ಎಲ್ಲಾದ್ರು? ಈಗ ಅವರು ಹಂಗೆ ಎಂಟರ್ಟೈನ್ ವಿಚಾರ ಬಂದಾಗ ಅವರು ಎಂಟರ್ಟೈನ್ ಮಾಡೋರೆ, ಎಲ್ಲ ಮಾಡೋರಲ್ಲ ಮೇಡಮ್. ಇವಾಗ ಹೊರಗಡೆ ಏನು ನಡೀತದೆ ಅಂತಲೇ ಗೊತ್ತಿಲ್ಲ. ಈಗ ಒಳಗಡೆ ಎಲ್ಲ ಈಗ ನಾಗರಬಾವಿಲಿ ಜೋರಾಗಿ ಮಳೆ ಊದಿ ಅಲ್ಲಿ ಮಳೆ ಊದಿಲ್ಲ ಅಂದ್ರೂ ಹೇಳಂಗಿಲ್ಲ ಅದು. ನಾಗರಬಾವಿಲಿ ತುಂಬ ಈಗ ಯಾರು ಬರ್ತಾರ ಗೊತ್ತಾ ಗೆಸ್ಟು, ಇಲ್ಲ ಅವ್ರು ಇವ್ರು ಯಾರು ಬರ್ತಾರ ಗೊತ್ತಾ, ಹೊರಗಡೆ ವಿಚಾರ ಹೇಳಂಗಿಲ್ಲ ಏನ್ ನಡೀತೈತಿ ಅಂತ. ಅಂದ್ರೆ ಜನರಲ್ ಆಗಿ ಒಂದು ಏನ್ ಬಂದ್ ಹೇಳೋರು ಅಂದ್ರೆ ಎಲ್ಲ ತುಂಬಾ ಚೆನ್ನಾಗಿ ಆಡ್ತಿದ್ರೆ ಚೆನ್ನಾಗಿ ತುಂಬಾ ಚೆನ್ನಾಗಿ ಆಡ್ತಿದ್ರೆ ಚೆನ್ನಾಗಿ ಇದೊಂದು ಹೇಳೋರು, ಅದು ಗೊತ್ತು ಎಲ್ರಿಗೂ ಅದು ಹೇಳ್ತಾರೆ ಅಂತ. ಸಂಡೇ ಅಂತೂ ನೀವು ನಂಬ್ತಿರೋ ಬಿಡ್ತಿರೋ ಫುಲ್ಲು ಕ್ರೌಡು, ನಿಮ್ಗೆ ಗೊತ್ತಿದೆ. ನಿಮ್ನ ಹೊರಗಡೆ ಬೇಡವಾ ಅನ್ನೋ ಥರ ಚರ್ಚೆ. ಹೊರಗಡೆ ಎಷ್ಟೋ ಜನ ಲಾಠಿ ಏಟು ತಿಂದಿದ್ದಾರೆ. ಅವ್ರಿಗೆಲ್ಲ ಏನು ಹೇಳ್ತಿರಾಗ ಇಲ್ಲಿ ಯಾರೋ ಏನೋ ಯಾರೆತ್ತ ಮಕ್ಕಳೋ ಏನೋ ಅಷ್ಟು ಪ್ರೀತಿಯಿಂದ ನಿಮ್ಗೆ ನೋಡಬೇಕು ಅಂತ ಕಾದು ಲಾಠಿಗಳ ಮೇಲೆ ಲಾಠಿ ಏಟು ತಿಂದು ಹುಡುಗರುಗಳೆಲ್ಲ ಓಡ್ತಾ ಇದ್ದ ದೃಶ್ಯಗಳು ಕಣ್ಮುಂದೆ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನನ್ನ ಕಡೆಯಿಂದ ಹಂಗೆ ಆ ಥರ ಏನಾದರೂ ನಿಮಗೆ ಆ ಥರ ಏಟು ತಿಂದು ಆ ಥರ ಇದಾಗಿದ್ರೆ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಇರಲಿ, ಕ್ಷಮಿಸ್ಬಿಡಿ. ಯಾಕಂದರೆ ನನ್ನ ಪರಿಸ್ಥಿತಿನೂ ಹಂಗಿತ್ತು. ಅಂದರೆ ಎಲ್ರಿಗೂ ಸಿಗೋಕ್ಕಾಗಿಲ್ಲ, ಸಿಗ್ತೀನಿ, ಎಲ್ರಿಗೂ ಬಂದು ಮಾತಾಡಿಸ್ತೀನಿ, ಸಿಗ್ತೀನಿ. ಆ ಥರ ಏನಾರು ನನ್ನಿಂದ ಏನಾರು ಕೆಲವು ತಪ್ಪುಗಳಾಗಿದ್ರೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಅಷ್ಟೇ. ರಕ್ಷಿತಂಗೆ ನಿಮ್ಮ ಮೇಲೆ ಕ್ರಶ್ ಇದ್ದಂಗಿದೆ ಇಲ್ಲಿ. ಕ್ರಶ್ ಅಂತ ಹೆಂಗೆ ಫ್ರೆಂಡ್ಶಿಪ್ ಮೇಡಮ್ ಅಷ್ಟೇ. ಮಾತಾಡಿದ್ರೆ ಅವ್ರ ಜೊತೆ? ಮೊನ್ನೆ ಇದಕ್ಕೆ ಬಂದಿಲ್ಲ ಚಿಂದಂಗಿಗೆ, ಕಿತ್ಕೊತಾ ಚಿಂದಂಗಿಗೆ ಬಂದಿದ್ರಲ್ಲ, ಅವಾಗ ಮಾತಾಡ್ಸಿದ್ರು. ಗಿಲ್ಲಿ ಅನ್ಕೊಂಡು ಚೆನ್ನಾಗಿ ಹೋಯ್ತಾ ಇದ್ದೀರಾ ಅಂತ. ಕೊನೆಯಲ್ಲಿ ಹೋಗ್ಬೇಕಾದ್ರೂ ಫೋನ್ ಮಾಡ್ರಿ ಅಂತೆಲ್ಲ ಮಾತಾಡ್ಸಿದ್ರು. ಪಾಪ ಸಿಗ್ತೀವಲ್ಲ ಬಿಡು, ಹಿಂಗೆ ಸಿಗ್ತಾನೆ ಇರ್ತೀವಿ, ಆ ಪ್ರೋಗ್ರಾಮು ಈ ಪ್ರೋಗ್ರಾಮ್ ಫಂಕ್ಷನ್ ಸಿಗ್ತಾನೆ ಇರ್ತೀವಿ, ತಲೆ ಕೆಡ್ಸ್ಕೊಬೇಡ ಬಿಡು ಅಂದ್ಬಿಟ್ಟು ಬಂದೆ. ಬಟ್ ಕೊನೆವರೆಗೂ ಆಕೆ ಅಂತೂ ನಿಮ್ಮ ಮೇಲೆ ಒಂದು ಎಕ್ಸ್ಟ್ರಾ ಕೇರ್ ಇಟ್ಕೊಂಡು ಅದ್ರ ಬಗ್ಗೆ ಹೇಳಿದ್ರೆ ಯಾರು ಮಾಡಲ್ಲ ಹಂಗೆ. ಅದು ನನಗೆ ಸಖತ್ ಖುಷಿ ಆಯ್ತದೆ ಮೇಡಮ್. ಸತ್ಯವಾಗ್ಲೂ ಅದು ಹೆಂಗೆ ಅವಳು ಹೆಂಗಿದ್ರು ಅಂದರೆ ಈಗ ನಮ್ಮ ಫ್ಯಾಮಿಲಿಲಿ ಯಾರೋ ಒಬ್ರು ಫ್ಯಾಮಿಲಿ ಮೆಂಬರ್ ಇರ್ತಾರಲ್ಲ, ಹಂಗೆ ಕೇರ್. ಏನಾರು ಒಂಚೂರು ಹುಷಾರಿಲ್ಲ ಅಂದರೆ ನಿಜವಾಗ್ಲೂ ನಾನು ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ರಕ್ಷಿತಾ ಒಂಚೂರು ಊಟ ತಂದುಬಿಡು ಅಂದರೆ ಪಾಪ ಹೋಗಿ ಬಿಸಿ ಮಾಡ್ಕೊಂಡು ತಗೊಬರೋದು. ಏನಾರ ಕುಡಿಕೆ ಏನಾರ ಬೇಕು, ಒಂದು ಏನಾರ ನೀವು ನಂಬ್ತಿರೋ ಬಿಡ್ತಿರೋ. ಪಾಪ ಅವಳು ಮೊಟ್ಟೆನೇ ತಿಂದಿಲ್ಲ. ಒಂದು ದಿನ ವಾರಕ್ಕೆ 6-7 ಮೊಟ್ಟೆ ಬರ್ತಿತ್ತು ಒಬ್ಬೊಬ್ರಿಗೆ. ಅವಳು ಮೊಟ್ಟೆ ಒಂದು ತಿಂದೇ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಎಲ್ಲ ನನಗೆ ಆಮ್ಲೆಟ್ ಮಾಡ್ಕೊಬಂದು ಕೊಡೋದು, ಆಪೈಲ್ ಮಾಡ್ಕೊಬಂದು ಕೊಡೋದು, ಸಕ್ಕತ್ ಖುಷಿ ಆಯ್ತದೆ ಆ ವಿಚಾರ. ಅದೇ ನಾನು ಅಲ್ಲೂ ಹೇಳ್ತೀನಲ್ಲ, ಈಗ ಸೋಲುವೆ ನನಗೊಂಥರ ತಾಯಿ ನೋಡ್ದಂಗೆ ಆಯ್ತದೆ ಅವಳು ನೋಡಿದ್ರೆ. ನಮ್ಮವ್ವ ಮನೇಲಿದ್ರೆ ಹೆಂಗೆ ಕೇರ್ ಮಾಡ್ತಾರೆ, ಹೆಂಗೆ ಇದು ಮಾಡ್ತಾರೆ, ಆ ಥರ ಕೇರ್ ಮಾಡ್ತಾರೆ. ಸಖತ್ ಖುಷಿ ಆಯ್ತು. ಓಕೆ, ಅಶ್ವಿನಿ ಮೇಡಮ್ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಅದೇ ಮೇಡಮ್, ಅಶ್ವಿನಿ ಮೇಡಮ್ಮು ಅದೇ ಏನೇ ಆದ್ರೂ, ಏನೇ ಜಗಳ ಏನೇ ಆದ್ರೂ ಅದು ಗೇಮು. ಕೊನೆ ವೀಕಲ್ಲಿ ನಾವೆಲ್ಲ ಹೆಂಗಾಗ್ಬಿಟ್ಟು ಅಂದರೆ 6 ಜನ ಅಲ್ವಾ ಇದ್ದವರು, ಒಬ್ರು ಮಕ್ಕೊಬ್ರು ನೋಡಬೇಕು, ಒಬ್ರ ಜೊತೆ ಒಬ್ರು ಮಾತಾಡಬೇಕು. ಕೊನೆ ವೀಕ್ ಇದ್ದಿದ್ದು ಸೆಲೆಬ್ರೇಷನ್ ವೀಕ್ ಅಲ್ವಾ. ಅವಾಗ ಎಲ್ಲ ಹೆಂಗಾಗ್ಬಿಟ್ಟು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಥರ ಆಗ್ಬಿಟ್ಟು, ಜಗಳ ಇಲ್ಲ ಏನಿಲ್ಲ, ಗೇಮ್ ಎಲ್ಲ ಮುಗೀತು. ಒಬ್ರಿಗೊಬ್ರು ಸಾರಿ ಕೇಳೋದು, ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ, ಇಲ್ಲ ನನ್ನಿಂದ ಏನೋ ಈ ತಪ್ಪಾಯಿತು ಕ್ಷಮಿಸಿ ಅಂತ ಒಬ್ರಿಗೊಬ್ರು ಸಾರಿ ಕೇಳಿ ಲೆಟ್ರಲ್ಲಿ ಬರೆದು ಲೆಟ್ರ್ ಬೆಂಕಿಗೆ ಹಾಕಿ ಶೇಕ್ ಹ್ಯಾಂಡ್ ಕೊಡೋದು. ಇಲ್ಲಿಂದ ನಾವು ಫ್ರೆಂಡಿಗೆ ಏನಂತ ಒಳಗಡೆ ಎಲ್ಲ ಇದು ಮಾಡೋದು, ಪ್ಲ್ಯಾನ್ ಮಾಡೋದು. ಈ ಹೊರಗಡೆ ಹೋದ ತಕ್ಷಣ ನೀವು ನಮ್ಮ ಮನೆಗೆ ಬರಬೇಕು, ಇಲ್ಲ ನೀವು ನಮ್ಮ ಮನೆಗೆ ಬನ್ನಿ ಅಂತ ಕರೆಯೋದು, ಇಲ್ಲ ನಮ್ಮೂರು ಹಬ್ಬಕ್ಕೆ ಬನ್ನಿ ಅಂತ ನಾನು ಕರೆದಿದ್ದೀನಿ. ಟ್ರಿಪ್ಗೆ ಹೋಗೋಣ ಪ್ಲ್ಯಾನ್ ಮಾಡಿ, ಯಾವ್ದಾದ್ರು ಟ್ರಿಪ್ ಪ್ಲ್ಯಾನ್ ಮಾಡೋದು, ಇಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂತ. ಅದೆಲ್ಲ ಸಖತ್ ಖುಷಿ ಇತ್ತು ಮೇಡಮ್. ಲಾಸ್ಟಲ್ಲಿ ಬರಬೇಕಾದ್ರೂ ಅವರು ಎಲ್ಲರೂ ಕರೆದು ಒಂದು ಕಡೆ ಇಲ್ಲೆಲ್ಲ ದೇವ್ರಿಗೆ ಪೂಜೆ ಮಾಡಿಸ್ಬಿಟ್ಟು, ಯಾರೇ ಗೆದ್ರು ಖುಷಿ ಆಯ್ತದೆ ನನಗೆ. ಯಾರು ಬೇಜಾರು ಮಾಡ್ಕೋಬಾರ್ದು. ಎಲ್ಲರೂ ನಾವೆಲ್ಲ ಬಂದಿದ್ದೀವಿ, ಇಲ್ಲಿಗೆ ಬಂದು ಇಲ್ಲಿವರೆಗೂ ಟಾಪ್ 3ಗೆ ಬಂದಿರೋದು 24 ಜನದಲ್ಲಿ, ಅದೇ ದೊಡ್ಡ ವಿಚಾರ. ಯಾರಿಗೆದ್ರು ಖುಷಿ ಆಯ್ತದೆ, ನನಗಂತೂ ಖುಷಿ ಆಯ್ತದೆ. ನೀವು ಏನು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಅವರೇ ಎಲ್ಲ ಇದಾಗಿ ಸುದೀಪಣ್ಣ ಕರ್ಕೊಬರ್ತಾರೆ. ಕಾವ್ಯ ಜನ ನಿಮ್ಮನ್ನ ಜೋಡಿಯಾಗಿ ಇಷ್ಟಪಡ್ತಾ ಇದ್ದಾರೆ. ಕಾವ್ಯ ಮತ್ತೆ ನಿಮ್ಮ ನಿಜವಾಗ್ಲೂ ನನಗೆ ಎಷ್ಟು ಆಶ್ಚರ್ಯ ಅಂದ್ರೆ ಮೇಡಮ್, ಅದು ನೀವು ಸೀರಿಯಸ್ಲಿ ಲವ್ ಇದ್ದಂಗೆ ಕಾಣಿಸ್ತಿತ್ತು ನಿಮ್ ಕಣ್ಣಲ್ಲಿ. ನೀವು ಅವರಿಗೆ ತುಂಟಾಟ ಮಾಡ್ತಾ ಇದ್ದಿದ್ದು ಎಲ್ಲವೂ ಕೂಡ ಆಸ್ ಎ ಫ್ರೆಂಡ್ ಆಗಿ ಇತ್ತು. ನನಗೆ ದೊಡ್ಡ ಆಶ್ಚರ್ಯ ಆಗೋದೇನೋ ಸಣ್ಣ ಮೂಮೆಂಟ್. ಈಗ ಕಾವ್ಯ ಇಲ್ಲಿ ನಡ್ಕೊಯ್ತಾ ಇರ್ತಾರೆ, ಸುಮ್ಮನೆ ನೋಡಿರ್ತೀನಿ, ಅದನ್ನೆಲ್ಲ ತಗೊಂಡು ಅದನ್ನೆಲ್ಲ ಇದು ಮಾಡಿ ವೈರಲ್ ಮಾಡಿರೋದು. ನನಗೆ ಅದೇ ಆಶ್ಚರ್ಯ ಆಗೋದು, ಎಷ್ಟು ಸಣ್ಣ ಚಿಕ್ಕ ವಿಚಾರಗಳನ್ನ ನೋಟಿಸ್ ಮಾಡೋರೆ, ಆ ಥರ ನೋಡೋರೆ ಶೋನ ಅಂತ ನನಗೆ ಆಶ್ಚರ್ಯ ಆಯ್ತದೆ. ನನಗೇ ಮರ್ತೋಗ್ಬಿಟ್ಟಿರ್ತದೆ ಅದು. ಈಗ 100-120 ದಿನದಲ್ಲಿ ಅದು ಆಗೈತೆ ಅಂತಲೇ ಗೊತ್ತಿರೋದು. ನೋಡ್ಮೇಲೆ ಗೊತ್ತಾಗೋದು, ಇದು ಮಾಡಿದ್ದು ನಾನು ಹಿಂಗೆ ಆಗಿತ್ತಾ ಅಂತ. ಅವೆಲ್ಲ ನೋಡಿದಾಗ ಯಪ್ಪ, ನಿಜವಾಗ್ಲೂ ಬಿಗ್ ಬಾಸ್ ಶೋ ನಾನೇನಾದರೂ ಆ ಟೈಮು ಆ ಗಳಿಗೆ ಈಗ ಒಪ್ಕೊಂಡಿಲ್ಲ ಅಂತ ಏನಾರು ನನಗೇನಾರು ಬೇರೆ ಶೋ ಇದ್ದೋ, ಇಲ್ಲ ಬೇರೆ ಏನಾದ್ರು ಕೆಲಸ ಇದ್ದೋ, ಒಪ್ಕೊಂಡಿಲ್ಲ ಅಂದಿದ್ರೆ ತುಂಬ ನನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡ್ಬಿಡ್ತಿದ್ದೆ ಅನ್ಸುತ್ತೆ ಮೋಸ್ಟ್ಲಿ.
ರಘು ಸರ್ ಮತ್ತೆ ನಿಮ್ಮ ಬಾಂಡಿಂಗ್, ನಿಮ್ಮ ಆ ಸಣ್ಣ ಸಣ್ಣ ವಿಡಿಯೋ ತುಣುಕುಗಳಿದೆಯಲ್ಲ, ನಾವ್ ಎಷ್ಟೇ ಬೇಜಾರಲ್ಲಿದ್ದು ಏನೋ ತುಂಬಾ ಕಠಿಣ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ನೋಡ್ತಾ ಇದ್ರೆ ನಗ್ತೀವಿ. ನಿಮ್ಮಿಬ್ಬರ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ, ಆ ವ್ಯಕ್ತಿ ಒಂದು ಅದ್ಭುತ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ಅಂತ ಅನ್ಸುತ್ತೆ. ನಿಮ್ಮಿಬ್ರಿಗೆ ಸಖತ್ ಕನೆಕ್ಷನ್ ಇತ್ತು. ಅವ್ರ ಬಗ್ಗೆ ಹೇಳೋದಾದ್ರೆ ಏನು, ಎಲ್ಲೂ ಹೇಳದಂತ ವಿಚಾರ ಇದ್ರೆ ಏನ್ ಶೇರ್ ಮಾಡಕ್ ಇಷ್ಟಪಡ್ತೀವಿ? ಅವ್ರನ್ನ ಈಗ ರಘುವಣ ಹೆಂಗೆ ಅಂದರೆ ಅವ್ರು ನೋಡೋದಕ್ಕೂ ಅವ್ರು ಇರೋದೂ ಸಂಬಂಧನೇ ಇಲ್ಲ. ಅವ್ರದ್ದು ಇನ್ನೊಂದು ವಿಚಾರ ಏನಂದ್ರೆ, ಅವರು ಪಾಪ ಅಡುಗೆ ನಾನು ರೇಗಿಸ್ಬಿಡುವೆ, ಓಡ ಬಾಡಿ ಬಿಲ್ಡರ್ ಹಂಗೆಲ್ಲ ಬಂದೆ ಇಲ್ಲಿ ನೋಡಿ ಬೆಳ್ಳುಳ್ಳಿ ಬಿಡಿಸಿದಲ್ಲ ಅಡುಗೆ ಮನೇಲಿ ಅಂತ. ಅವ್ರೇನು ಮಾಡ್ಬಿಡ್ರು ಆ ಟೈಮ್, ನಾನು ಅಡುಗೆನೇ ಮಾಡಲ್ಲ ಹೋಗಿ, ಇವರೆಲ್ಲ ಈಗ ರೇಗಿಸ್ತಾನೆ ಇವನು, ನಾನು ಅಡುಗೆನೇ ಮಾಡಲ್ಲ ಹೋಗುವಂತ ಬರೋರು. ನೆಕ್ಸ್ಟ್ ಇಮಿಡಿಯೇಟಾಗಿ ಹೋಗಿ ಒಂದು ಹೊತ್ತು ಅಡುಗೆ ಮಾಡ್ತಿರಲ್ಲ ಅಷ್ಟೇ. ಈಗ ಮಧ್ಯಾಹ್ನ ಬೆಳಿಗ್ಗೆ ಹಂಗೆ ಅಂದಿರು ಮಧ್ಯಾಹ್ನದ ಅಡುಗೆ ಮಾಡ್ತಿರಲ್ಲ ಅವರು, ತಿರ್ಗಿ ಸಾಯಂಕಾಲ ಹೋಗಿ ಮಾಡ್ತಾ ಇರೋರು. ನಿನ್ಗೇನು ಮಾಡೋದಿಲ್ಲ ಬೇಡ ಹಂಗೆಲ್ಲ ಹೇಳಿದ್ರು ಬಂದು ಅಂತ ನಾನು ರೇಗಿಸೋದು. ಅವ್ರು ಹೆಂಗೆ ಅಂದರೆ, ನಿಮ್ಗೆ ಅವ್ರಿಗೆ ಇಂಥ ವಿಚಾರ ಗೊತ್ತಿಲ್ಲ ಅನ್ನಂಗೆ ಇಲ್ಲ ಮೇಡಮ್. ನೀವು ನಾನು ಸುಮಾರು ಸತಿ ಅದನ್ನು ಕೇಳ್ಬಿಟ್ಟಿದ್ದೀನಿ. ಇಂಥ ವಿಚಾರ ಗೊತ್ತಿಲ್ಲ ನನಗೆ, ನೀವು ಏನ್ರ ಬಗ್ಗೆನಾದರೂ ಕೇಳಿ, ನೀವು ಸಿನಿಮಾ ಬಗ್ಗೆ ಕೇಳಿ, ಇಂಥ ಸಿನಿಮಾ ನೋಡಿದ್ದೀರಾ ಅಂತ, ಇಂಗ್ಲೀಷ್, ಹಿಂದಿ, ತಮಿಳು, ತೆಲುಗು ಯಾವ ಸಿನಿಮಾ ಬಗ್ಗೆ ನಾನು ಕೇಳಿ, ಇಂಥ ಸಿನಿಮಾ ನೋಡ, ಅಲ್ಲಿ ಒಳಗಡೆ ಇದ್ದಾಗ ಡಿಸ್ಕಸ್ಸು. ಅವರು ಈ ಎಂಟರ್ಟೈನ್ಮೆಂಟ್ ಅವ್ರದ್ದು ಹೆಂಗೆ ಅಂದರೆ, ಈಗ ನಮ್ಗೇನಾರು ಬೇಜಾರಾದರೆ ಅವ್ರು ಹೆಂಗೆ ಅಂದರೆ, ಒಂದು ಅಣ್ಣ ಯಾವ್ದಾರ ಸಿನಿಮಾ ಸ್ಟೋರಿ ಹೇಳೋಣ ಅಂದ್ರೆ ಹೇಳ್ತಾರೆ. ಇಂಗ್ಲೀಷಲ್ಲಿ ಹಿಂಗೆ ಒಂದು ಸಿನಿಮಾ ಐತೆ ಹೊರಗಡೆ ಹೋದ್ಮೇಲೆ ನೋಡು, ಏನು ಸ್ಟೋರಿ ಹೇಳಂದ್ರೆ ಸ್ಟೋರಿಯನ್ನೆಲ್ಲ ಹೇಳ್ತಾ ಕೂತ್ಕೋತಾರೆ. ಈಗ ಸುಮ್ಮನೆ ನೀವು ಇದು ಹೆಂಗೆ ಡಿಸೈನ್ ಹೆಂಗೆ ಮಾಡ್ತಾರಣ ಇದು ಅಂತ ಕೇಳಿ, ಇಲ್ಲ ಬೇಡ ಈ ಚೇರ್ ಹೆಂಗೆ ರೆಡಿ ಆಯ್ತದೆ ಅಂತ ಹೇಳಿ ಫುಲ್ಲು ಡೀಟೇಲ್ ಹೇಳ್ತಾರೆ. ಇದು ಇದರಿಂದನೇ ಬರ್ತದೆ, ಇದು ಹಿಂಗೆ ಮಾಡ್ತದೆ ಹಿಂಗೆ ಅಂತ. ನೀವು ಏನ್ರ ಬಗ್ಗೆನಾದರೂ ಕೇಳಿ, ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಣ್ಣ ನೀನು ಏನಣ್ಣ ಕಲ್ತಿದ್ದು, ಏನು ಗೊತ್ತೇ ಇಲ್ಲ ಅನ್ನಂಗೆ ಇಲ್ವಲ್ಲ ಅಂತ ನಾನು ರೇಗಿಸೋದು ಯಾವಾಗಲೂ ಆ ಥರ. ನೆಕ್ಸ್ಟ್ ಏನ್ ಪ್ಲಾನ್ಸ್ ನಿಮ್ಮಿಬ್ಬರದು? ಮೀಟಿಂಗು, ಎಲ್ಲಾದ್ರೂ ಹೊರಗಡೆ ಹೋಗೋದು, ಮಾತಾಡೋದು, ಆ ಥರದ್ದು ಏನು ಪ್ಲಾನ್ಸ್? ಅಲ್ಲ, ಹೊರಗಡೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ಒಂದು 3-4 ಅವರ್ ಇದ್ದೇ ಮಾತಾಡುವ. ಹೊರಗಡೆ ಹೋದ ತಕ್ಷಣ ಇಲ್ಲಿಗೆ ಹೋಗ್ಬಿಡುವ, ಎಲ್ರೂ ಇಲ್ಲಿಗೆ ಹೋಗ್ಬಿಡುವ, ಇಲ್ಲಿ ಪಾರ್ಟಿ ಮಾಡುವ, ಇಲ್ಲ ಇಲ್ಲಿ ದೇವಸ್ಥಾನಕ್ಕೆ ಹೋಗುವ ಎಲ್ಲ ಸೇರ್ಕೊಂಡು ಹಿಂಗೆ. ಅಷ್ಟು ಈ ರಕ್ಷಿತಾ ಹೊರಗಡೆ ಹೋದ ತಕ್ಷಣ ನಾನಂತೂ ಎಲ್ಲರ ಮನೆಗೂ ಬರ್ತೀನಪ್ಪ, ಒಂದೊಂದು ತಿಂಗಳು ಇರ್ತೀನಪ್ಪ ಎಲ್ಲರ ಮನೆಗೆ. ರಕ್ಷಿತಾ ಆಗುದಿಲ್ಲ ಸುಮ್ಮನೆ, ಹೊರಗಡೆ ಹೆಂಗಿದ್ದದೋ ಏನಿದ್ದದೋ. ಇಲ್ಲ ನಾನು ಹಂಗೆಲ್ಲ, ನಾನು ಎಲ್ಲರ ರಘು ಅನ್ನೋ ಮನೆ ಒಂದು ತಿಂಗಳು ಇರ್ತೀನಿ, ನಿಮ್ಮ ಮನೆಗೆ ಬಂದು ಒಂದು ತಿಂಗಳು ಇರ್ತೀನಿ, ಎಲ್ಲರ ಮನೆಗೂ ಒಂದು ತಿಂಗಳು ಇರ್ತೀನಿ, ಎಲ್ಲ ಲಾಗ್ ಮಾಡ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ ಅಂತೆಲ್ಲ. ಇವಾಗ ನೋಡ್ರಿ ಕೈಗೆ ಸಿಕ್ಕುದಿಲ್ಲ, ಸಿಗ್ತೇ ಆ ಥರ. ಅಷ್ಟು ಅಂದರೆ ಗೊತ್ತಿರ್ಲಿಲ್ವಲ್ಲ ಮೇಡಮ್, ಅಷ್ಟೊಂದು ನೋಡಿರ್ತಾರೆ ಜನ, ಅಷ್ಟೊಂದು ಇಷ್ಟಪಟ್ಟಿರ್ತಾರೆ, ಅಷ್ಟು ಈ ಸೀಸನ್ ಅಷ್ಟೊಂದು ತಗೊಂಡಿರ್ತಾರೆ ನೋಡ್ರಿ. ಆ ಟೈಮು ಸಿಗು ಜನ ಎಲ್ಲ ಮ್ಯಾಟ್ರ್ ಆಯ್ತಾರೆ ಅಂದ್ರೆ ಅದಕ್ಕೆ. ನಮ್ಗೂ 45 ಕೋಟಿ ಓಟು ಅಂದರೆ ಎಲ್ಲಿಂದ ಬಂತು ಗಿಲ್ಲಿ ಅದು ಅಷ್ಟು ಓಟು? ಅದು ನಾನು ಇನ್ನೂ ಜೀರ್ಣ ಮಾಡ್ಕೋಕೆ ಆಯ್ತಲ್ಲ ಮೇಡಮ್. 45 ಕೋಟಿ ಓಟು ಅಷ್ಟು, ಅದನ್ನು ಒಬ್ರು CM ಸರ್ ಅದನ್ನು ಹೇಳ್ತಾರೆ. ಅಂದರೆ ಪಾಪ್ಯುಲಾರಿಟಿ ಈ ಸತಿ ತುಂಬಾ ಚೆನ್ನಾಗಿದೆ. ಅಯ್ಯೋ ನಾನು ಅದೇ ಹೇಳ್ತೀನಿ ಮೇಡಮ್, ಅದ್ರ ಬಗ್ಗೆ ನನಗೆ 0% ನಾಲೆಡ್ಜು ಇಲ್ಲ. ಆಮೇಲೆ ಈಗಲೇ ಹೇಳ್ತವ್ರೆ ಈ ಪಕ್ಷಕ್ಕೆ ಹೋಯ್ತಾರೆ ಗಿಲ್ಲಿ. ಮೊನ್ನೆ ಇದ್ರಲ್ಲಿ ಯಾವ್ದು ನೋಡಿದೆ, ಯಾವ್ದು MLA ಮಗಳು ಮದುವೆ, MLAಗೆ ಅಳಿ ಆಯ್ತವ್ರೆ. ನನಗೆ ಅದನ್ನೆಲ್ಲ ನೋಡ್ಬಿಟ್ಟು ನಾನು ಸತ್ಯವಾಗ್ಲೂ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ನನಗೆ. ಹೋಯ್ತೀನಿ ಅದೆಲ್ಲ ಸುಳ್ಳು ಮೇಡಮ್, ಸತ್ಯವಾಗ್ಲೂ ಯಾವುದು ಸತ್ಯ ಇಲ್ಲ. ಅದು ನನಗೆ ಈಗ ಅದನ್ನೆಲ್ಲ ನೋಡಿದಾಗ ಭಯನೂ ಸ್ಟಾರ್ಟ್ ಆಗ್ಬಿಡ್ತದೆ ಒಂದೊಂದ್ಸತಿ, ಏನಪ್ಪ ಈ ಥರ ಎಲ್ಲ ಹಿಂಗೆ ಅಂತ. ಅದೆಲ್ಲ ನನಗೆ ರಾಜಕೀಯ ಅದ್ರ ಬಗ್ಗೆ ನಾಲೆಡ್ಜು 0% ಇಲ್ಲ. ಸುಮ್ಮನೆ ಹೋಗ್ಬಿಟ್ಟು. ಮದುವೆ ಆಗುವಂತ ಹುಡುಗಿ ಹೇಗಿರ್ಬೇಕು ಗಿಲ್ಲಿ? ಅದೇ ಹುಡುಗಿ, ನಾನು ಎಲ್ಲ ಸತಿ ಹುಡುಗಿ ಹೆಂಗಿರ್ಬೇಕು, ಕೂಡ ಮನ್ಸು ಮಕ ಎರಡು ಚೆನ್ನಾಗಿರ್ಬೇಕು ಅಷ್ಟೇ, ಮುಖ ಅಷ್ಟೇ. ಈಗ ಕಾವ್ಯ ಜೊತೆ ಅಲ್ಲಿ ಒಬ್ಬೊಬ್ರಿಗೂ ಮನಸ್ತಾಪ ಬಂದಿದೆ, ಒಂದ್ಸತಿ ಚೆನ್ನಾಗಿದ್ದವ್ರು ಇನ್ನೊಂದ್ಸತಿ ಬೈಕೊಳ್ಳೋದು, ಜಗಳಾಡ್ಕೊಳ್ಳೋದು. ಬಟ್ ನಿಮ್ಮಿಬ್ಬರಲ್ಲಿ ಅದಕ್ಕೆ ಕಾಣ್ಲೇ ಇಲ್ಲ. ಅದು ಆ ಒಂದ್ ಏನಿತ್ತು ನಿಲುವು, ಕೊನೆ ತನಕನೂ ನಿಂತ್ರಿ. ಅಷ್ಟು ಒಂಥರ ಬಿಗ್ ಬಾಸ್ ಮನೆನೇ ಒಂಥರ ಕಠಿಣವಾದ ಒಂದು ಮನೆ ಅದು. ಹೆಂಗೆ ಅದು ಆ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದ್ರಿ ಕೊನೆ ತನಕನೂ ಆಕೆ ಜೊತೆ ಸಪೋರ್ಟ್ ಮಾಡ್ಕೊಂಡು? ಮೇಡಮ್ ಒಬ್ಬರು ಒಬ್ಬರ ಬಾಂಡಿಂಗ್ ಚೆನ್ನಾಗಿತ್ತು ಮೇಡಮ್. ಸತ್ಯವಾಗ್ಲೂ ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟಿದ್ದು. ಈ ಜಂಟಿ ಅಂತ ಒಂದು 15 ದಿನ ಏನಿದ್ದು, ಈಗ ಜೊತೆಲೇ ಇರ್ಬೇಕಲ್ಲ ಯಾವಾಗ್ಲೂ. ಆಮೇಲೆ ನಾನು ಅವರು DKD ಶೋ ಮಾಡಿದ್ವು, ಅವರು ಕಂಟೆಸ್ಟೆಂಟು, ಅವ್ರು ವಿನ್ನರ್ ಆ ಶೋಲಿ ಆ್ಯಕ್ಚುಲಿ. ಅದಿದ್ದಾಗ ಅವರು ನನಗೆ ಜಾಸ್ತಿ ಟಚ್ಚೇ ಇರಲಿಲ್ಲ ಅವಾಗ. ಅವ್ರ ಫೋನ್ ನಂಬರು ಇರಲಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಫಾಲೋನು ಮಾಡ್ತಿರಲಿಲ್ಲ. ಶೋ ಅಂದರೆ ವಾರಕ್ಕೊಂದಿನ ಸ್ಟೇಜ್ ಸ್ಟೇಜ್ ರಿಹರ್ಸಲ್ಲು ಸಿಗ್ತಿರಲಿಲ್ಲ. ಅವ್ರ ಸ್ಲಾಟೇ ಬೇರೆ ಇತ್ತು, ನಮ್ಮ ಸ್ಲಾಟೇ ಬೇರೆ ಇತ್ತು. ಶೂಟ್ತಿನ ಮುಂದಿನ ಸಿಗುರು, ಅವ್ರ ಪಾಡಿಗೆ ಅವ್ರಿರು, ನನ್ನ ಪಾಡಿಗೆ ನಾನು ಇರುವೆ ಅಷ್ಟೇ. ಒಂದು 3-4 ಸಲ ಮಾತಾಡ್ಸಿರ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಅಂದರೆ ಅದು ಗೊತ್ತಿರಲಿಲ್ಲ. ಕಾವ್ಯ ಅಂತ ಗೊತ್ತಿತ್ತು, ಕಾವ್ಯ. ಆಮೇಲೆ ಹತ್ರಕ್ಕೆ ಬಂದಮೇಲೆ ಕಾವ್ಯ ಅಂತ ಗೊತ್ತಾದದ್ದು ನನಗೂ. ಅಲ್ಲಿ ದೂರದಲ್ಲಿ ಕೂತಿದ್ದಾಗ ಗುರ್ತಿಡಿಕೆ ಆಗಿಲ್ಲ ಕಾವ್ಯ ಅಂತ. ಹತ್ರಕ್ಕೆ ಬಂದಾಗ ಕಾವ್ಯ ಅಂದ್ಬಿಟ್ಟು ನನಗೆ ಶಾಕ್ ಆಗ್ಬಿಟ್ಟೆ, ಕಾವ್ಯನೂ ಬಂದವಳಲ್ಲಪ್ಪ. ಆಮೇಲೆ ಒಂದು ಧೈರ್ಯ, ಹೆಂಗೆ ಪರಿಚಯ ಇರೋಳೆ ಸಿಕ್ಕವಳೆ, ಅದೃಷ್ಟ ಅಂದ್ಬಿಟ್ಟು ಅದಾದಮೇಲೆ ಒಳಗಡೆ ಬಂದಾದ್ಮೇಲೆ ಅದೇ ಆ ಜಂಟಿ ಅನ್ನೋದು ಅಲ್ಲಿ ನೋಡ್ರಿ.
ನಮ್ಮ ನಿರ್ಧಾರಗಳು ಆ ಟೈಮು ಸಿಗೋ ಜನ ಎಷ್ಟು ಮ್ಯಾಟ್ರ್ ಆಯ್ತಾರೆ ಅನ್ನೋದಕ್ಕೆ, ಅಂದರೆ ನಮ್ಮ ಗೆಲುವಿಗೋ ಇಲ್ಲ ನಾವು ಮಾಡೋ ಒಳ್ಳೆ ಕೆಲಸಕ್ಕೋ ಎಷ್ಟು ಮ್ಯಾಟ್ರ್ ಆಯ್ತದೆ ಅದೆಲ್ಲ. ಅಂದರೆ 2-3 ಆಪ್ಷನ್ ಇರ್ತದೆ. ಅಂದರೆ ಇವರು ಕೂತಿರ್ತಾರೆ, ಅವ್ರ ಜೊತೆ ಕಾವ್ಯನೂ ಇರ್ತಾರೆ. ನಿಮಗೆ ಯಾರು ಬೇಕು ನೀವು ಆಯ್ಕೆ ಮಾಡ್ಕೋಬೋದು ಅಂತ ಕಾವ್ಯ ಅಂತ ಹೇಳ್ತೀನಿ ನಾನು. ಸರಿ, ನೋಡ್ರಿ ಆ ಟೈಮಲ್ಲಿ ತಕ್ಕಂಥದ್ದು ಅದು ನಿರ್ಧಾರ ಟೈಮು. ಬರ್ತಾರೆ, ಜಂಟಿ ಆಯ್ತಾರೆ, ಒಳಗಡೆ ಬರ್ತೀವಿ, ಸಖತ್ತು ಬಾಂಡ್ ಕ್ರಿಯೇಟ್ ಆಗ್ಬಿಡ್ತದೆ. ಒಂದು ಬಾಂಡಿಂಗ್ ಬೆಳೀತದೆ ಅವರ ಒಬ್ರಿಗೊಬ್ರು ಎಲ್ಲೂ ಬಿಟ್ಕೊಡ್ದಾನೆ. ಅದು ತುಂಬ ಚೆನ್ನಾಗಿತ್ತು ಮೇಡಮ್, ತುಂಬ. ಒಂದು ವೇಳೆ ಈಗ ಜನನೂ ಮಾತಾಡ್ಕೊಂಡಂಗೆ ವಿಧಿನೂ ನಿರ್ಧಾರ ಮಾಡ್ದಂಗೆ ನೀವಿಬ್ರು ಜೋಡಿ ಆದರೆ ಒಪ್ಕೆನಾ ಅಂತ, ಕಾವ್ಯ ಮತ್ತೆ ನೀವೆಲ್ಲಾದ್ರೂ ಒಂದು ವೇಳೆ ಒಳ್ಳೆ ಸ್ನೇಹಿತರಾಗಿರೋಣ ಅಷ್ಟೇ. ಓಕೆ, ಈಗ ಅಪ್ಪ ಅಮ್ಮ ನಿಮ್ಮ ಜೋಡಿ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ಏನಾರು ಹೇಳಿದ್ರೆ, ಸಿಕ್ಕಿದ್ರೆ ಅಪ್ಪ ಅಮ್ಮ ಮಾತಾಡ್ಸಕ್ ನೀವು ಊರೊಳಗೆ ಎಂಟ್ರಿ ಕೊಡಕ್ ಸಾಧ್ಯ ಆಯ್ತಾ ಅವತ್ತು? ಮನೆ ಒಳಗಡೆ ಒಂದು ಅರ್ಧ ಗಂಟೆ ಹೋಗಿ, ಅದು ಎಷ್ಟು 12 ಗಂಟೆಗೂ 1 ಗಂಟೆ 2 ಗಂಟೆ ರಾತ್ರಿ ಹೋಗಿ ಮಾತಾಡ್ಸ್ಕೊಂಡು ಒಂಚೂರು ಊಟ ಮಾಡ್ಕೊಂಡು ಬಂದಿದ್ದು. ಅದಾದ್ಮೇಲೆ ನೆನ್ನೆ ಹೋಗಿದೆ. ನೆನ್ನೆ ಹೋದಾಗ್ಲೂ ಊರೊಳಗಡೆ ಹೋಗೇ ಇಲ್ಲ ನಾನು. ನಮ್ಮ ಹೊಲ್ದ ಹತ್ರ ಬಂದಿದ್ರು ನಮ್ಮ ಅಪ್ಪ ನಮ್ಮ ಅವ್ರು, ಮಾತಾಡ್ಸ್ಕೊಂಡು ಅಲ್ಲೂ ಅರ್ಧ ಗಂಟೆ ಮಾತಾಡೋಕ್ಕಾಗಿಲ್ಲ, ಬಂದ್ಬಿಟ್ಟೆ. ಅದು ಹೋಗ್ಬೇಕು. ಓಕೆ, ಅವತ್ತು ಬೆಂಗಳೂರಿಗೆ ಹೋಗಿ ನಾನು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಓಡ್ ಬರ್ತೀರಾ, ಇವತ್ತು ಹಿಂಗೆ ಈ ಸ್ಥಾನದಲ್ಲಿ ಕೂತಿದ್ದೀರಾ. ಏನು ತುಂಬ ಕಠಿಣವಾದ ಒಂದು ಪರಿಸ್ಥಿತಿ ನೆನ್ಪು ಮಾಡ್ಕೊಳ್ಳೋದಾದ್ರೆ, ನೀ ಹೇಳೇ ಇಲ್ಲ ಗುರು, ಇದು ಹೇಳ್ಬೇಕು ಅನ್ನಿಸ್ತಾ ಇದೆ, ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಜನ, ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ, ಅದನ್ನು ಹೇಳ್ಕೊಬೇಕು ಅಂದ್ರೆ ಏನಿದೆ ಇಲ್ಲಿ? ಅವಮಾನ ಸನ್ಮಾನಗಳಾಗಿದ್ದಾವೆ, ಒಂದು ಯಾವ್ದಾದ್ರು ಒಳ್ಳೆ ಇನ್ಸಿಡೆಂಟ್ ನೀವು ಹೇಳೇ ಇರಬಾರ್ದು ಗಿಲ್ಲಿ? ಒಂದು ಇನ್ಸಿಡೆಂಟ್ ಅದೇ ಮೇಡಮ್. ಈಗ ನಾನು ಆರ್ಟ್ ಡಿಪಾರ್ಟ್ಮೆಂಟ್ ಸೆಟ್ ಕೆಲಸ ಮಾಡ್ತೀವಿ, ಸೀರಿಯಲ್ಲೆಲ್ಲ ಕೆಲಸ ಮಾಡ್ಬೇಕಾದ್ರೆ ಏನಾಗ್ಬಿಡೋದು, ಈ ಸೀರಿಯಲ್ ಗೊತ್ತಲ್ಲ ನಿಮ್ಗೆ, ಮುಗಿದೆಲ್ಲ ಲೇಟ್ ಆಗ್ಬಿಡೋದು, ಲೇಟಾಗಿ ಅಲ್ಲಿಂದ ಬರೋದು ಲೇಟ್ ಆಗ್ಬಿಡೋದು. ಅವರು ಇಲ್ಲಿ ಇಳಿಸ್ಬಿಟ್ಟು ಹೋಗ್ಬಿಡ್ರು. ಅಂದರೆ ಇಲ್ಲಿ ಒಳಗಡೆ ಬರೋಕ್ಕಾಗೋಲ್ವಲ್ಲ, ಇನ್ನೂ ಜನಗಳೆಲ್ಲ ಅವರು ಎಲ್ಲ ಡ್ರಾಪ್ ಮಾಡಬೇಕು, ಪ್ರಾಪರ್ಟಿ ಇಳಿಸ್ಬೇಕು, ಪ್ರೊಡಕ್ಷನ್ದು ಅಡುಗೆ ಊಟ ಇಳಿಸ್ಬೇಕು, ಕಾಸ್ಟ್ಯೂಮ್ ಇಳಿಸ್ಬೇಕು ಅಂದ್ಬಿಟ್ಟು ಇಳಿಸ್ಬಿಟ್ಟು ಹೋಗ್ಬಿಡ್ರು. ಅವಾಗ ಹೆಂಗೆ ಆಗ್ಬಿಡೋದು ಅಂದರೆ ಒಂದು ಭಯನೂ ಜಾಸ್ತಿ. ಪೊಲೀಸವ್ರು ಏನಾರು ವಯಸ್ಸಾಳ ಪೊಲೀಸವರು ಹಿಡಿದು ಬಿಡ್ತಾರೆ. ನಾನು ನೋಡೋಕೆ ಅವಾಗ ಬೇರೆ ಕಳ್ಳ ಇದ್ದಂಗಿದ್ದೆ ನಾನು. ಹಿಡಿದ್ಬಿಟ್ರೆ ಏನು ಮಾಡೋದು ಆ ಭಯ. ಆಮೇಲೆ ಏನು ಹಿಂಗೆ ನೋಡ್ತಾರೆ, ಒಂಥರ ಅದು ಮರ್ಯಾದೆನೇ ಇಲ್ದಂಗೆ ಸಟ್ಟು ಅವಾಗೆಲ್ಲ ಸಟ್ಟು ನನ್ನ ಹೆಸರು ಸಟ್ಟು ಈಗಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಿತ್ತು ಮೇಡಮ್. ಸಟ್ಟಲ್ಲಿ ಸಟ್ಟು ಬರ ಇಲ್ಲಿ, ಸಟ್ಟು ಅದು ಎತ್ತಾಕೋ ಇಲ್ಲಿ. ಅಯ್ಯೋ ಅದೆಲ್ಲ ನೋಡಿದಾಗ ಹೆಸರು ಕರೀತಾನೆ ಸಟ್ಟು ಅನ್ನೋದೆಲ್ಲ ಕೇಳಿದಾಗ ಅಯ್ಯೋ ಏನಪ್ಪ ಹಿಂಗೆ ಮರ್ಯಾದೆನೇ ಇರೋದಿಲ್ವಲ್ಲಯ್ಯ ಅಂತ ನನಗೆ ಇನ್ನೂ ಚೆನ್ನಾಗಿ ನೆನಪೈತೆ. ನಮ್ಮ ಫ್ರೆಂಡೇ ಪಾಪ ಅವರು, ಹೇಳ್ಬೋದೇನೋ ಗೊತ್ತಿಲ್ಲ, ಅವರು ಊಟ ಪ್ರೊಡಕ್ಷನ್ದು ಊಟ ಮಾಡ್ಬೇಕಾದ್ರೆ ಒಂದು ಎಕ್ಸ್ಟ್ರಾ ಬಜ್ಜಿ ಕೇಳೋದಕ್ಕೆ ಹಾಕಿರಲಿಲ್ಲ, ಬೋಂಡ ಕೇಳೋದಕ್ಕೆ. ಅಯ್ಯೋ ನಮಗೆ ಹೆಂಗೆ ಅನಿಸ್ಬಿಡ್ತದೆ ಅಂದರೆ, ಸ್ಟಾರ್ಟಿಂಗ್ ಬಂದಾಗ ಈಗ ನಾವು ಊರ ಕಡೆಯಲ್ಲಿ ಹೆಂಗಿರ್ತೀವಿ ನೋಡ್ರಿ, ಯಾವ್ದಾರ ಮದುವೆ ನಡೀತಾ ಇರಲಿ, ಇಲ್ಲ ಯಾವ್ದಾರ ದೇವ್ರ ಫಂಕ್ಷನ್ ಏನಾರ ನಡೀತಾ ಇರಲಿ, ಹೋದ್ರೆ ಅವ್ರು ಏನು ಅನ್ನೋದಿಲ್ಲ, ಅವ್ರು ಕೊಡ್ತಾರೆ, ಉಣ್ಕ ಬರ್ತಾ ಇರ್ತೀವಿ. ಇಲ್ಲಿ ಊಟದ ವಿಚಾರಕ್ಕೆ ಏನಪ್ಪ ಹಿಂಗೆ ಮಾಡ್ತಾರೆ, ಊಟದ ವಿಚಾರಕ್ಕೆ ಏನಪ್ಪ ಹಿಂಗಾಯ್ತದೆ ಅಂತ ಅದು ಸಿಕ್ಕಾಪಟ್ಟೆ ಬೇಜಾರಾಗೋದು. ಅದೊಂದು ಕೆಲವೊಂದು ವಿಚಾರಗಳು. ತಟ್ಟೆ ಅನ್ನ ಕದ್ದಿದ್ದೀನಿ ಅಂತ ಒಂದು ಮಾತು ಹೇಳ್ತೀರಾ, ಅದು ಇಡೀ ಕರ್ನಾಟಕದ ಜನತೆಗೆ ಕಣ್ಣಲ್ಲಿ ನೀರು ತರಿಸಿದಂತ ಒಂದು ದೃಶ್ಯ ಅಂತಾನೆ ಹೇಳ್ಬೋದು. ಆ ಪ್ರೋಮೋ ಕಟ್ಟಾಗಿ ಅದು ನೋಡಿದಾಗ ಇವನ್ ನಮ್ಗಳಲ್ಲೂ ಕೂಡ ಇಲ್ಲಿತ್ತು ನೆಕ್ಕಲ್ಲಿ. ಅದು ಆ ದಿನದ ಬಗ್ಗೆ ಹೇಳೋದು, ಅದು ಎಲ್ಲೂ ಏನಾಯ್ತು ಅದು ಅಂತ. ಹ್ಞೂ ಮೇಡಮ್, ಅವಾಗ ಪರಿಸ್ಥಿತಿನೇ ಹಂಗಿತ್ತು. ಮಲಗೋಗಿ ನೀವು ನಂಬ್ತಿರೋ ಬಿಡ್ತಿರೋ, 1 ವಾರ ನಮ್ಮ ಶ್ರೀನಗರ ಹತ್ರ ಇದ್ದದ್ದು. ಅಂದರೆ ಇಲ್ಲಿ ಒಂದು ಫ್ರೆಂಡ್ ರೂಮಲ್ಲಿ ಇರ್ತೀವಿ, ಅಲ್ಲೇನೋ ಸ್ವಲ್ಪ ಗಲಾಟೆ ಆಗ್ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ ಆಚೆಗೆ. ಆ ಓನರು ಎಲೆ ಮೇಲೆ ನಿಂತ್ಕೊಬಿಡ್ತಾರೆ. ನಾನು ಇನ್ನೊಬ್ಬ ನಮ್ಮ ಫ್ರೆಂಡ್ ಇರ್ತೀವಿ, ಅವ್ರು ಬಂದು ಹೋಗೋ ಗಂಟೆ ಬಿಡಲ್ಲ ನಮ್ಮನ್ನ, ಬಂದು ನೋಡ್ತಾ ಇರ್ತಾರೆ. ಇನ್ನು ಅವ್ರು ಗ್ರೌಂಡ್ ಫ್ಲೋರಲ್ಲಿ ಇರ್ತಾರೆ, ನಾವು ಫಸ್ಟ್ ಫ್ಲೋರಲ್ಲಿ ಇರ್ತೀವಿ. ಬಂದು ಹೇಳ್ತಾನೆ, ಅವರಿಬ್ರು ಹೋಗಿಲ್ವಾ ಅಂತ. 1 ಗಂಟೆ 3 ಗಂಟೆ ನಮ್ಗೆ ಗೊತ್ತಾಗ, ನಾವು ಹೆಂಗೆ ಮನಿಕೆ ಡವ್ ಮಾಡೋದು ಸುಮ್ಮನೆ. ನಮ್ಮ ಫ್ರೆಂಡ್ ಒಬ್ಬ ರೂಮ್ ಮಾಡ್ಕೊಂಡಿದ್ದ, ಆ ರೂಮಿಗೆ ನಾವು ಹೋಗಿದ್ದದ್ದು, ಇಬ್ಬರು ಇರಬೇಕಾದ್ರೆ ಏನೋ ಸ್ವಲ್ಪ ಗಲಾಟೆ ಆಯಿತು. ಅದು ಓನರು ನೋಡಾದ್ಮೇಲೆ ಬೆಳಿಗ್ಗೆ ಇವರಿಬ್ಬರು ಇರೋಂಗಿಲ್ಲ, ಇವರಿಬ್ಬರು ಕಳಿಸ್ಬೇಕು, ಇಲ್ಲಾಂದ್ರೆ ಮನೇಲಿ ನೀವು ರೂಮಲ್ಲಿರೋರೆಲ್ಲ ಖಾಲಿ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ನಾವು ಸುಮ್ಮನೆ ಅಂತಾರೆ, ಬೆಳಗ್ಗೆ ಸಾರಿಗಿರಿ ಕೇಳ್ಬಿಟ್ಟು ಸಮಾಧಾನ ಮಾಡುವ ಅಂತ ನಾವು. ಆಮೇಲೆ ಮಲಗಿದೋ ಸ್ಟಾರ್ಟಿಂಗು ಬೆಳಗ್ಗೆ ಎಚ್ಚರ ಆಯಿತು. ಅವ್ರು ಬಂದರು, ಓನರು ಬಂದ್ಬಿಟ್ಟು, ಅವರಿಬ್ಬರು ಎಲ್ಲಿ ಹೋದ್ರಾ? ಇಲ್ಲ ಮಲಗವ್ರೆ, ಹೇಳಿಸ್ಬಿಟ್ಟು ಕಳಿಸ್ತೀನಪ್ಪ ಅಂತ ಪಾಪ ಹುಡುಗ ಹೇಳ್ತಾರೆ. ಅಂದರೆ ಮನೆ ಮಾಡಿದವರು, ಬಾಡಿಗೆ ಮನೆ ಮಾಡಿರ್ತಾರಲ್ಲ ಅವರು. ತಿರ್ಗಾ ಇನ್ನು ನಾನು ನಮ್ಮ ಫ್ರೆಂಡಿಗೆ ಅಲ್ಲೇ ಪಿಸಿ ಅಂತ ಮಾತಾಡ್ತಿದ್ರು ಗೋಸ್ಕೊಂಡು, ಎಲ್ಲೋ ಹಿಂಗೆ ಓನರು ಬಿಡ್ತಾಯಿಲ್ಲ, ಒಂದು ಕೆಲಸ ಮಾಡಿ ಇವನು ಕೆಲ್ಸಕ್ಕೆ ಹೋಗ್ಬಿಡ್ಲಿ, ಹಿಂಗೆ ಮಲಿಕಂದಿರ್ತಾರೆ ಇರುವ, ಆಮೇಲೆ ಎದ್ದೇಳುವ ಮಲ್ಕೊಬಿಡಿ, ಎದ್ರು ಕಳಿಸ್ಬಿಡ್ತಾರೆ ಮನೆಯಿಂದ ಅಂತ. ಆಮೇಲೆ ತಿರ್ಗಾ ಇನ್ನೊಂದು ಅರ್ಧ ಗಂಟೆ ಮುಟ್ಕೊಂಡ್ಬಂದರು, ಹೋದ್ರ ಅವರು ಅಂತ. ಮಲಗೇ ಇದು ನಾವು.
ತಿರುಗಿ ಇನ್ನೊಂದು ಅವ್ರು ಬಿಟ್ಕೊಂಡು ಹೋದ್ರ ಅವರು ಅಂತ ಬರೋದು. ನಮಗೆ ಗೊತ್ತಾಗೋಯ್ತು, ಓಹೋ ಎಷ್ಟೇ ಇವತ್ತು ಏನೇ ಮಾಡಿದ್ರು ಬಿಡಲ್ಲ ಅವರು ಅಂತ. ಪಾಪ ಆ ಹುಡುಗರಿಗೂ ಗೊತ್ತಾಗೋಯ್ತು. ಹೇಳ್ರಿ ಎದ್ದು ಹೊಂಟೋಗ್ಬಿಡ್ರಿ ಮಗ, ಬೇಜಾರು ಮಾಡ್ಕೊಬಿಡ್ರಿ, ಹಿಂಗೆ ಆಯ್ತ ಪರಿಸ್ಥಿತಿ, ಎಲ್ಲರೂ ಖಾಲಿ ಮಾಡ್ಬೇಕಾಯ್ತದೆ ಅಂತ ಹೇಳಿ ಆಮೇಲೆ ಬಟ್ಟೆ ಎಲ್ಲ ತುಂಬ್ಕೊಂಡು ಅಲ್ಲಿಂದ ಜೂಟು ಆಚೆ ಬರ್ತೀವಿ. ಅಲ್ಲೊಂದು ಜಿಂಕೆ ಪಾರ್ಕ್ ಅಂತ ಐತೆ, ಅಲ್ಲಿ ಕೂತ್ಕೊತೀವಿ. ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಗೊತ್ತಿಲ್ಲ. ನಮ್ಮ ಚಿಕ್ಕಪ್ಪ ಅವ್ರ ಮನೆಯೂ ಅಲ್ಲೇ ಇರೋದು, ತಿರ್ಗಿ ನಮ್ಮ ಫ್ರೆಂಡ್ ಅವ್ರ ಮಾವನ ಮನೆಯೂ ಅಲ್ಲೇ ಇರೋದು. ಅಲ್ಲಿಗೆ ಹೋಗೋಣ ಬೇಡ ಅಂತ ಒಂದು ಮನಸ್ಸು, ಸುಮ್ಮನೆ ಎಂತಕ್ಕೆ ಅಂತ ಬೆಂಗಳೂರಿಗೆ ಬಂದಾಗ ಫೋನ್ ಮಾಡಿಲ್ಲ. ಈಗ ಅವಶ್ಯಕತೆ ಇದೆ ಅನ್ಕೊಂಡು ಏನಾರು ಅವ್ರು ಅನ್ಕೊಬಿಡ್ತಾರೆ ಅನ್ನೋದೊಂದು ಭಯ. ಅದಕ್ಕೆ ಏನು ಮಾಡ್ದೋ, ಅಲ್ಲೆಲ್ಲ ಸ್ವಲ್ಪ ನಮ್ಮ ಏರಿಯಾದವ್ರು ಜಾಸ್ತಿ, ನಮ್ಮ ಊರವ್ರು ಜಾಸ್ತಿ, ಊರ ಕಡೆಯವರು. ಯಾರಿಗಾರು ಫೋನ್ ಮಾಡೋದು, ಹಿಂಗೆ ಬಂದ್ಬಿಟ್ಟವಿ ಅಂತ, ಬಂದೀವಿ ಹಿಂಗೆ ನಾಳೆ ರೂಮ್ ಮಾಡ್ತೀವಿ, ನಾಳೆ ಇದರಲ್ಲಿ ಮಾಡಿಬಿಡ್ತೀವಿ ರೂಮ, ಮಲಗೋಕ್ಕೆ ಜಾಗ ಬೇಕು ಅನ್ನೋದು. ಅವ್ರ ಮನೇಲಿ ಒಂದಿನ ಮಲಗೋದು, ಇನ್ನೊಬ್ಬರ ಮನೇಲಿ ಒಂದಿನ ಮಲಗೋದು. ಯಾರು ಸಿಗ್ತಾ ಇರೋರು ಕಾಯ್ತಾ ಕೂತ್ಕೋ. ನಾವು ಅಲ್ಲಿ ಒಂದು ರೌಂಡ್ ಹೋಗಿದ್ದು ಬಂದ್ರೆ ಯಾರು ಒಬ್ರು ಸಿಕ್ಕರು, ಅವ್ರ ಮನೆಗೆ ಹೋಗೋದು, ಊಟ ಮಾಡ್ಕೋದು, ಮಲಗಿರೋದು, ತಿರ್ಗಿ ಎದ್ದು ಬಂದು ಪಾರ್ಕ್ ಹತ್ರ ಕೂತ್ಕೋದು. ಹಿಂಗೆ ಮಾಡಿ ಒಂದು ವಾರ ತುಂಬಿಸ್ತು. ಒಂದು ವಾರ ಆದಮೇಲೆ ಪಾಪ ನಮ್ಮ ಫ್ರೆಂಡು ಹೋಗಿ 10,000 ಎಲ್ಲೋ ರೆಡಿ ಮಾಡ್ಕೊಬಂದ. ಅವತ್ತು ನನ್ನ ಹತ್ರ ದುಡ್ಡೇ ಇಲ್ಲ ಆ ಟೈಮಲ್ಲಿ. ಇವನು ಹೋಗಿ ಪಾಪ ದುಡ್ಡು ರೆಡಿ ಮಾಡ್ಕೊಬಂದ, ಮನೆ ಮಾಡ್ದು. ಆ ಟೈಮಲ್ಲಿ ಈಗ ನಂಗೆ ಶೂಟಿಂಗ್ ಕೆಲ್ಸಕ್ಕೆ ಹೋಗ್ಬೇಕು, ಶೂಟಿಂಗಿಗೆ ಸೇರ್ಕೋಬೇಕು, ಇದು ಆಸೆ ನನಗೆ. ಆ ಕೆಲಸನೇ ಮಾಡಬೇಕು ಅಂತ ಬಂದವನಿ, ಶೂಟಿಂಗ್ ಕೆಲಸಕ್ಕೆ ಹೋಗ್ಬೇಕು ಅಂತ, ಬೇರೆ ಕೆಲಸಕ್ಕೆ ಯಾಕೆ ಹೋಗ್ಬೇಕು, ಅನ್ಕೊಂಡಿರೋದು ಬಂದಿರೋದು ಮಾಡುವ ಅಂತ. ಈಗ ನಾನು ಏನಾದ್ರು ಬೇರೆ ಕೆಲಸಕ್ಕೆ ಹೋಗ್ಬಿಡ್ತೀನಿ. ಬೇರೆ ಕೆಲಸಕ್ಕೆ ಹೋಗ್ಬಿಟ್ಟಾಗ ಅದು ತಿಂಗಳಿಗೆ ಸಂಬಳ ಬರೋದು, ಒಂದು ತಿಂಗಳಿಗೆ ಒಂದ್ಸಲ ಸಂಬಳ ಬರ್ತದೆ. ಮಧ್ಯದಲ್ಲಿ ಯಾವಾಗಲೂ ಶೂಟಿಂಗ್ ಕೆಲಸ ಏನಾರು ಸಿಕ್ಬಿಡ್ತದೆ, ಅಸಿಸ್ಟೆಂಟ್ ಡೈರೆಕ್ಟ್ರಾಗು ಏನೋ ಬೇರೆ ಕೆಲಸ ಏನಾರು ಒಂದು ಶೂಟಿಂಗ್ ಕೆಲಸ ಸಿಕ್ಬಿಡ್ತದೆ. ಆಮೇಲೆ ಡಿಪಾರ್ಟ್ಮೆಂಟ್ಗಳು ಗೊತ್ತಿಲ್ಲ ನನಗೆ, ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದು ಇರ್ತದೆ, ಆರ್ಟ್ ಡಿಪಾರ್ಟ್ಮೆಂಟ್ ಒಂದು ಇರ್ತದೆ ಅಂತಲೂ ಗೊತ್ತಿಲ್ಲ. ಒಟ್ಟು ಶೂಟಿಂಗ್ ಕೆಲಸಕ್ಕೆ ಹೋಗ್ಬೇಕಷ್ಟೇ. ಈಗ ನಾನು ಒಂದು 15 ದಿನ ಕೆಲಸ ಮಾಡಿರ್ತೀನಿ, ಮಧ್ಯೆ ಏನಾರು ಶೂಟಿಂಗ್ ಕೆಲಸ ಬರ್ತದೆ. ಈ ಕೆಲಸ ಬಿಟ್ಬಿಟ್ಟು ಹೋಗ್ಬಿಟ್ರೆ 15 ದಿನ ಇದು ವೇಸ್ಟ್ ಆಯ್ತದಲ್ಲ. ಬೇಡ, ಹೋದ್ರೆ ಶೂಟಿಂಗ್ ಕೆಲಸಕ್ಕೆ ಹೋಗುವ ಅಂತ ಸುಮ್ಮನೆ ಎಲ್ಲಿ ಶೂಟಿಂಗ್ ನಡೀತದೆ ಹೋಗಿ ನೋಡೋದು, ಯಾರನ್ನಾರು ಪರಿಚಯ ಮಾಡ್ಕೋದು, ಕೇಳೋದು, ಅಣ್ಣ ಶೂಟಿಂಗ್ ಕೆಲಸ ಏನಾರು ಇದ್ದರೆ ಕೊಡ್ಸೋಣ ಅಂತ ಕೇಳೋದು, ಹಿಂಗೆಲ್ಲ ಮಾಡ್ತೀನಲ್ಲ. ಅಲ್ಲಿ ದುಡ್ಡುಗೆ ಸಮಸ್ಯೆ, ದುಡ್ಡುಗೆ ಜಾಸ್ತಿ ಇದಾಯ್ತೈತೆ, ಊಟಕ್ಕೆ ತಿಂಡಿಗೆ ಇದಕ್ಕೆಲ್ಲ. ಒಂದು ಟೈಮಲ್ಲಿ ಪಾಪ ನಮ್ಮ ದೊಡ್ಡಮ್ಮನ ಮಗ ಇದ್ದ, ಅವ್ರು ಏನಾರು ಕ್ಯಾಬ್ ಓಡಿಸ್ತಿದ್ರು. ಅವ್ರು ಬಂದರೆ ಆ ಟೈಮಲ್ಲಿ ಬಂದು ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಬಿಟ್ಟು ಹೋಗೋರು. ಅದೊಂದು 2-3 ದಿನ ಮೇಂಟೈನ್ ಮಾಡೋದು. ಹಿಂಗೆ ಮಾಡ್ತಾಯಿದ್ದೆ. ಆಮೇಲೆ ಚೌಟ್ರಿ ಇತ್ತು, ಚೌಟ್ರಿಲಿ ಹೋಗಿ ಊಟ ಮಾಡಿ ಹೆಂಗೋ. ಅದು ಚೌಲ್ಟ್ರಿ ಇವಾಗಲೂ ವೈರಲ್ ಆಗ್ತಾ ಇದೆ. ನಿಮ್ಮ ಅಮ್ಮ ಹೇಳಿರೋದು ನಮ್ಮ ಜೀ ವೇದಿ, ಅದನ್ನೇ ಹೇಳೋದಾದ್ರೆ ಇಲ್ಲ, ಅದು ಯಾವ್ದು? ಅದೇ ಮೇಡಮ್, ಚೌಟ್ರಿಲಿ ಊಟ ಮಾಡ್ಬೇಕಾದ್ರೆ ಅದೇ ನಾನು ಹೇಳಿದ್ನಲ್ಲ, ಈಗ ನಮ್ಗೆ ಏನು ಬೆಂಗಳೂರಿಗೆ ಬಂದವಿ ಅಷ್ಟೇ ಊಟ. ನಾವು ದೇವಸ್ಥಾನದಲ್ಲಿ ನಮ್ಮ ಬಸವನಗುಡಿ ಅಲ್ಲಿ ಇಲ್ಲಿ ದೇವಸ್ಥಾನದಲ್ಲೆಲ್ಲ ಮದುವೆ ಮಾಡ್ತಿದ್ರು ಅವಾಗ ಜಾಸ್ತಿ. ನೋಡಿ, ಯಾರು ಮದುವೆ ಆಗಲಿ ಊಟ ಮಾಡೋಕೆ ಹೋಗೋದು ಚೌಟ್ರಿ. ನಮ್ಮ ಚಿಕ್ಕಸಿಂಕೆರೆ ನಾನು ಅಲ್ಲೇ ಕಾಲೇಜಲ್ಲಿ ಓದಿದ್ದು, ಗೌರ್ಮೆಂಟ್ ಕಾಲೇಜ್ ಇತ್ತು ದೊಡ್ಡಸಿಂಕೆರೆ ಪಕ್ಕದಲ್ಲಿ, ITI ಕಾಲೇಜು. ದೊಡ್ಡಸಿಂಕೆರೆ ಗೇಟಲ್ಲಿ ಒಂದು ಚೌಟ್ರಿ ಐತೆ, ಚಿಕ್ಕಸಿಂಕೆರೆಯಲ್ಲಿ ಒಂದು ಚೌಟ್ರಿ ಎಲ್ಲ ಐತೆ. ನಾವು ಕಾಲೇಜ್ ಹೋಗ್ಬೇಕಾದ್ರೆ ಮಧ್ಯಾಹ್ನ ಊಟ ದೇವಸ್ಥಾನ, ಚಿಕ್ಕಸಿಂಕೆರೆ ದೇವಸ್ಥಾನದಲ್ಲಿ ಊಟ ಮಾಡೋಕೆ ಹೋಗ್ತಿದ್ದು, ರೆಗ್ಯುಲರಾಗಿ ಊಟ ಮಾಡೋಕೆ ಹೋಗ್ತಿದ್ದೆ ಅಲ್ಲಿ ಮಧ್ಯಾಹ್ನ ಟೈಮು. ನಾವೇನಾದ್ರೂ ಆ ಟೈಮ್ ಹೋಗೋ ಟೈಮಲ್ಲಿ ಏನಾರು ಬೀಗ್ ಊಟನೋ ಇಲ್ಲ ಮದುವೆನೋ ಏನಾರು ನಡೀತಾ ಇದ್ರೆ ಸೀದಾ ನುಗ್ತಾ ಇರೋದು, ಊಟ ಮಾಡ್ತಾ ಇರೋದು, ಬರ್ತಾ ಇರೋದು. ಹಂಗೆ ಅನ್ಕೊಂಡು ಇಲ್ಲೂ ಬಂದು ಚೌಟ್ರಿ ನೋಡ್ದೋ, ಊಟಕ್ಕೆ ಹೋದೋ. ಸ್ಟಾರ್ಟಿಂಗ್ 1 ಸತಿ 2 ಸತಿ ಹೋಗಿದ್ದು. ಅವಾಗ ನನ್ನ ಪ್ರಕಾರ ಕಾಣಿಸಿಲ್ಲ ಅನ್ಸುತ್ತೆ ಅವ್ರಿಗೆ. ನೋಡ್ಬಿಟ್ಟು ಒಂದು ಲುಕ್ ಹಾಕಿದ್ರು. ಇನ್ನೊಂದು ಸತಿ ಅದೇ ಆ ದಿನ ಏನಾಗೋಯ್ತು, ಆಮೇಲೆ ನಾನು ಜುಟ್ಟು ಇಷ್ಟು ಇದಕ್ಕಿಂತ ಸಣ್ಣಕ್ಕೆ ಒಳ್ಳೆ ಜುಟ್ಟೆಲ್ಲ ಬಿಟ್ಕೊಂಡು ಕಳ್ಳ ಇದ್ದಂಗೆ ಇದ್ದೀನಿ ನೋಡುತ್ತವೆ. ಬಟ್ಟೆನೂ ಹಂಗೆ ಇತ್ತು, ಎಲ್ಲ ಇತ್ತಲ್ಲ. ನಾನು ಹೋದೆ, ಸಿಕ್ಕಾಬಟ್ಟೆ ಹಸಿತಾಯಿತು. ಯಪ್ಪ, ಈ ಕಡೆ ದುಡ್ಡು ಇಲ್ಲ, ಏನೂ ಇಲ್ಲ, ಇನ್ನೇನು ಮಾಡೋದು, ಚೌಟ್ರಿಗೆ ಊಟಕ್ಕೆ ಹೋಗ್ಬಿಡುವ, ನೈಟ್ ಸರ್ರೇಗೆ ಊಟ ಮಾಡ್ಬೋ. ಆಮೇಲೆ ಸರ್ರೇಗೆ ಊಟ ಮಾಡ್ಬಿಡುವ. ಹೋದ್ರೆ ಬೆಳಿಗ್ಗೆ ತಿಂಡಿ ಹೆಂಗೂ ಇಲ್ವಲ್ಲ, ಮಧ್ಯಾಹ್ನ ಇಲ್ಲ ನೈಟು ಸರ್ರೇಗೆ ಊಟ ಮಾಡ್ಬಿಡೋದು. ಹಂಗೆ ಮಾಡ್ತೀವಿ. ಮಧ್ಯಾಹ್ನ ಆ ಪ್ರೈಸ್ 10 ರೂಪಾಯಿ, 10 ರೂಪಾಯಿ 15 ರೂಪಾಯಿ ಆ ಪ್ರೈಸ್ ತಿಂದ್ಬಿಟ್ರು ಸಾಕು. ನೈಟ್ ಮಾತ್ರ ಎಲ್ಲಾರು ಸಿಕ್ಕಿಬಿಟ್ರು ಮಾತ್ರ ಫ್ರೀಯಾಗಿ ಊಟ ಬಿಡ್ತಿರ್ಲಿಲ್ಲ. ಬೆಳಿಗ್ಗೆ ಊಟನೇ ಬೇಡ ಅನಿಸ್ಬೇಕು, ತಿಂಡಿನೇ ಬೇಡ ಅನಿಸ್ಬೇಕು, ಆ ರೇಂಜಿಗೆ ತಿಂತಿದ್ದೆ. ಅವಾಗ ಏನಾಗೋಯ್ತು, ಹೋಗಿ ಕೂತ್ಕೊಂಡೆ. ನಮ್ಮ ಫ್ರೆಂಡು ಬೇಡ ಇವತ್ತು ಯಾಕೋ ನಂಗೆ ಡೌಟ್ ಹೊಡಿತದೆ, ಡೈಲಿ ಹಿಂಗೆ ಇದು ಮಾಡ್ತಾರೆ ಕಷ್ಟ ಆಗ್ಬಿಡ್ತದೆ ಅಂತ ಹೇಳ್ದ. ಬಾ ಸಿಕ್ಕಾಪಟ್ಟೆ ಹೊಡಿಸ್ತಿತ್ತು, ನನಗಂತೂ ತಡಿಕೈತಿಲ್ಲಪ್ಪ ಅಂತ. ಇಲ್ಲ ನೀನು ಹೋಗಪ್ಪ ಅಂತ ನಾನೇನು ಮಾಡ್ದೆ, ನುಗ್ಬಿಟ್ಟೆ. ನಾನು ಏನು ಮಾಡ್ಬೇಕಾಯ್ತು, ಗ್ರೌಂಡ್ ಫ್ಲೋರಲ್ಲಿ ಅದು ಊಟದ್ದು ಹಾಲು, ಮೇಲ್ಗಡೆ ಫಸ್ಟ್ ಫ್ಲೋರ್ ಮೇಲ್ಗಡೆ ಮದುವೆ ಇದು ಹಾಲು. ನಾನೇನು ಮಾಡಿದೆ, ಮೆಟ್ಲತ್ತಿಲ್ಲ, ಸೀದಾ ಹಿಂಗೆ ನುಗ್ಬಿಟ್ಟೆ. ನನ್ನ ಪ್ರಕಾರ ಮೆಟ್ಲತ್ಕೊಂಡು ಏನಾರು ಒಳಗಡೆ ಹೋಗಿದ್ರೆ ಅವರು ನೋಡ್ಬಿಟ್ಟು ಸೆಕ್ಯೂರಿಟಿ ಮೋಸ್ಟ್ಲಿ ಇವನು ರಿಲೇಷನ್ ಇರಬೇಕಿಲ್ಲ ಅಂತ ಅನ್ಕೋತಿದ್ರು. ನಾನು ಯಾವಾಗ ಸೀದಾ ಹಿಂಗೆ ಒಳಗಡೆ ನೋಡ್ಬಿಟ್ಟು ಅವ್ರು ಅದನ್ನ, ಇವ್ನು ಯಾರ ಕಳ್ಳನ ಮಗ ಇವನು ಬಂದಿರೋದು ಅಂತ ನೋಡೋಕ್ಕೂ ಕಳ್ಳಂಗೆ ಇದ್ನಲ್ಲ.
ಹೋಗಿ ಕೂತ್ಕೊಂಡೆ ಊಟನ. ನನಗೆ ಅಲ್ಲಿ ಲೈನು ಬಡಿಸ್ಕೊಬತ್ತಾರೆ ಗೊತ್ತಾ, ಇದು ಒಬ್ಬರಿಂದ ಒಬ್ರು ನಿಂತ್ಕೊಂಡು ಉಪ್ಪು ಹಾಕೊಂಡು ಫಸ್ಟ್ ಉಪ್ಪಿನಕಾಯಿ ಹಾಕೊಂಡು ಫಸ್ಟ್ ಹಾಕಿದ್ರು, ಎಲೆ ಹಾಕಿದ್ರು, ಊಟ ಬತ್ತದ ಅಲ್ಲಿಂದ ಬಡಿಸ್ಕೊ ಬತ್ತಾಯಿರು. ಬತ್ತು ಏನೋ ಬತ್ತು ರಪ್ಪ ಅಂತ ಬಂದ್ಬಿಟ್ರು. ಇಲ್ಲಿ ಬಂದ್ಬಿಟ್ಟು ಹಿಡ್ಕೊಂಡು ಹೇಳ ಮೇಲೆ ಅಂದರು. ಅಣ್ಣ ಇಲ್ಲ ಊಟ ಮಾಡ್ಕೊಂಡು ಹೇಳ ಮೇಲೆ ಅಂದರು. ಎದ್ದೆ, ಕತ್ತಿನ ಪಟ್ಟಿ ಹಿಡ್ಕೊಂಡು, ಅಣ್ಣ ಕತ್ತಿನ ಪಟ್ಟಿ ಬಣ್ಣ ಆಯಿತು, ಅಲ್ಲಿ ಹುಡುಗಿರು ಇವರೆಲ್ಲ ಕೂತಿದ್ರಲ್ಲ, ಅಣ್ಣ ಕತ್ತಿನ ಪಟ್ಟಿ ಬಣ್ಣ ಆಯಿತು ಬರ್ತೀನಿ ಅಂದ. ನನಗೆ ಕಳ್ಳಿದ್ದಂಗಿದೆ ಅಂತೇನೋ ಅಂದ್ಬಿಟ್ಟು ಕರ್ಕೊಬಂದ್ರು ಆಚೆಗೆ. ಲಾಟಿಲಿ ಪಟ್ಟಂತ ಒಂದು ಕೊಟ್ಟರು. ಆಮೇಲೆ ನಾನು ಎಲ್ಲ ಮಕ್ಕ ನೋಡ್ತಾರೆ, ಥೂ ಏನಪ್ಪ ಹಿಂಗಾಗೋಯ್ತು ಅಂದ್ಬಿಟ್ಟು ಬಂದೆ. ಇವಾಗಲೂ ಭಯ ಆಯ್ತದ ನನಗೆ. ನಮ್ಮ ರಿಲೇಷನ್ ಮದುವೆನೇ ಆದ್ರೂ ಒಂದು ಟೈಮಲ್ಲಿ ನೆನಪಾಯ್ತದೆ, ಅಯ್ಯೋ ಫಸ್ಟ್ ಊಟ ಹಾಕ್ಬಿಟ್ಟಿರಪ್ಪ ಅಂದರೆ ಒಂದು ಧೈರ್ಯ. ಎಲೆ ಮೇಲೆ ಊಟ ಎಲ್ಲ ಇದ್ದಾಗ ಊಟ ಬಂದ್ಬಿಟ್ರೆ ಒಂದು ಧೈರ್ಯ, ಇನ್ನು ಯಾರು ಬಂದು ಕೆಣ್ಕೆಲ್ಲ ಬಿಡು ಹೊಟ್ಟೆ ತುಂಬ ಮಾಡ್ಕೊಡ್ಬೋದು ಅಂತ. ಇನ್ನೊಂದು 6-8 ಎಲೆ ಏನಾದ್ರು ಪಾಸ್ ಆಗ್ಬಿಟ್ರೆ ಊಟ ಬಂದ್ಬಿಡುದು ನನ್ನ ತಟ್ಟೆಗೆ. ಅವಾಗ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಡ್ತು ಅವತ್ತು. ಸ್ಯಾಡ್. ಇರಲಿ ಬಿಡಿ, ಇವತ್ತು ನೋಡಿ ಎಲ್ಲರೂ ದೇವರು ಮೇ ಬಿ ಈಸಿಯಾಗಿ ಕರ್ಕೊಂಡು ಮೇಲೆ ಹತ್ಸೋದು ಬೇಡ, ಎಲ್ಲ ತೋರ್ಸೋಣ ಅಂತ ಹಂತವಾಗಿ ಒಂದು ಸಿನಿಮಾನೇ ಕ್ರಿಯೇಟ್ ಮಾಡೋರು ಅನ್ಸುತ್ತೆ ನಿಮ್ಮ ಲೈಫಲ್ಲಿ. ಯಾಕೆ ನಾನು ಈ ಇಂಡಸ್ಟ್ರಿಗೆ ಬಣ್ಣದ ಬದುಕಿಗೆ ಎಂಟ್ರಿ ಕೊಡಬೇಕು ಅಂತ ನಿಮಗೆ ಅನಿಸ್ತು ಅಂತ ಹೇಳಿ? ಅದೇ ಮೇಡಮ್, ನನಗೆ ಅದು ಯಾಕೆ ಶುರು ಆಯಿತು, ಯಾಕೆ ಅಲ್ಲಿಂದ ಓಡ್ ಬಂದ್ಬಿಟ್ರಿ ಅಂತ ಹೇಳಿ? ಎಲ್ಲಿಂದ? ಮನೆಯಿಂದ. ಅದೇ ಇಂಟ್ರೆಸ್ಟು ನನ್ನ ಕಾಲೇಜ್ಗೆ ಹೋದ್ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದು. ಈಗ ನಮ್ಮದು ITI ಕಾಲೇಜಿಗೆ ನಾನು ಸೇರ್ಕೊಂಡಿದ್ದಲ್ವ, ಅಲ್ಲಿ ಥಿಯರಿ ಬುಕ್ಗಳೆಲ್ಲ ಇರೋದು, ಅಲ್ಲಿ ಜಾಸ್ತಿ ಪ್ರಾಕ್ಟಿಕಲ್ಲು ವೈರು ಇದು ಮಾಡೋದು ಪ್ರಾಕ್ಟಿಕಲ್ ಇರ್ತದೆ, ಥಿಯರಿ ಕಡಿಮೆ ಇರ್ತದೆ. ಆ ಟೈಮಲ್ಲಿ ಸುಮ್ಮನೆ ಕೂತಿರ್ತಿದ್ನಲ್ಲ, ಸುಮ್ಮನೆ ಏನಾದರೂ ಬರೀದು ಅಷ್ಟೇ. ಸಿನಿಮಾಗಳು ಜಾಸ್ತಿ ನೋಡುವೆ. ಸಿನಿಮಾಗಳು ಜಾಸ್ತಿ ಅಂದರೆ ನಾನು ಯಾವ ಸಿನಿಮಾನೂ ಬಿಟ್ಟಿಲ್ಲ ಆ ಟೈಮಲ್ಲಿ. ನಾನು ಇಂಥ ಒಂದು ಸಿನಿಮಾ ಹೆಸರು, ಆ ಸಿನಿಮಾ ನಾನು ಕಾಲೇಜಲ್ಲಿ ಆ ಪೀರಿಯಡಲ್ಲಿ 2 ವರ್ಷದಲ್ಲಿ ಬಂದಿರೋ ಸಿನಿಮಾಗಳು ಇಂಥ ದಿನನೇ ಬಂತು, ಈ ವರ್ಷನೇ ಬಂತು ಅಂತ ಹೇಳ್ತೀನಿ. ಅಷ್ಟು ಹುಚ್ಚ ಸಿನಿಮಾ ಜಾಸ್ತಿ ನೋಡುವೆ. ಅದಾದಮೇಲೆ TV ಊರಲ್ಲೂ ಅಷ್ಟೇ. ಈ TV ನಮ್ಮ ಮನೇಲಿ ನಾನು 8ನೇ ಕ್ಲಾಸಲ್ಲಿ ಇದ್ದಾಗ TV ಬಂದದ್ದು ನಮ್ಮ ಮನೆಗೆ. ನಮ್ಮ ಚಿಕ್ಕವರೇನೋ ಕೊಡಿಸಿದ್ರು TV. ಅವರು ಹೊಸ TV ತಗೊಂಡು ಆ TV ನಮಗೆ ಕೊಟ್ಟಿದ್ರು. 8ನೇ ಕ್ಲಾಸ್ವರೆಗೂ ಬೇರೆಯವ್ರ ಮನೇಲೇ TV ನೋಡಬೇಕು. ಆ ಟೈಮಲ್ಲಿ ಸಿಕ್ಕಾಬಟ್ಟೆ ಹುಚ್ಚು ಮೇಡಮ್ ಸಿನಿಮಾ ಇದೆಲ್ಲ ಅಂದರೆ. ಅವಾಗಿಂದ ಇಂಟ್ರೆಸ್ಟ್ ಇತ್ತು, ಹೋಗ್ಬೇಕು ಅನ್ಸಿರಲಿಲ್ಲ. ಕಾಲೇಜಿಗೆ ಬಂದಮೇಲೆ ಅದು ಜಾಸ್ತಿ ಆಗ್ಬಿಡ್ತು. ಹೋಗ್ಬೇಕು ಅದೇ ನಾನು ಮುಂಚೆನೇ ಹೇಳಿರಂಗೆ ಆ ಚಿಕ್ಕ ವಯಸ್ಸಲ್ಲಿ ಒಂದಷ್ಟು ಇರ್ತದೆ ಗೊತ್ತಾ ನಿಮಗೆ. ಈಗ ಒಂದು ಸಾಂಗ್ ಪ್ಲೇ ಆಯ್ತಾ ಇರ್ತದೆ, ಇಮಿಡಿಯೇಟಾಗಿ ಕಾಸ್ಟ್ಯೂಮ್ ಚೇಂಜ್ ಆಗ್ಬಿಟ್ಟಿರ್ತದೆ. ಯಾವ ಗ್ಯಾಪಲ್ಲಿ ಚೇಂಜ್ ಆಯಿತು ಕಾಸ್ಟ್ಯೂಮ್ ಅಂತ. ತಿರ್ಗಾ ಫೈಟು ಹಿಂಗೆ ಎಗುರೋದು ಬೀಳೋದು ಎಲ್ಲ, ಬಾಯಲ್ಲಿ ಬ್ಲಡ್ ಬರೋದು, ಇದೆಲ್ಲ ಇದು ಹೆಂಗೆ ನಡೀತದೆ ನೋಡ್ಬೇಕಲ್ಲ. ಅಂದರೆ ಆ ಶೂಟಿಂಗ್ ಹೆಂಗೆ ನಡೀತದೆ ನೋಡ್ಬೇಕಲ್ಲ, ಅದೆಲ್ಲ ಅನ್ಸುತ್ತೆ. ಆಮೇಲೆ ಹಿಂಗೆ ಆ ಎಗ್ರು ಬರ್ತಾರೆ ಗೊತ್ತಾ, ಈಗ ಓಪನಿಂಗ್ ಸೀನಲ್ಲಿ ಹೀರೋ ಹಿಂಗೆ ಎಗ್ರು ಬರ್ತಾ ಇರ್ತಾರೆ, ಅದೆಲ್ಲ ಇದೆಲ್ಲ ಕಲಿಬೇಕನ್ನೋ, ಪಿಕ್ಚರು ಈ ಲ್ಯಾಂಡ್ಗೆ ಹೀರೋ ಆಗಬೇಕು ಅಂದರೆ ಇದೆಲ್ಲ ಕಲಿಬೇಕನ್ನೋ, ಹೆಂಗೆ ಮಾಡೋರು ಇದೆಲ್ಲ ಅಂತ ಒಂದು ಇಂಟ್ರೆಸ್ಟು. ಈಗ ಬಡವ ಅಂತಾರಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ರೈತರು, ಅದೇ ನಿಮ್ಗೆ ಆದಾಯ ನನಗೆ ಗೊತ್ತಿರೋ ಪ್ರಕಾರ ಮನೆಯಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ಈ ಬಡತನದಿಂದನೇ ಈಗ ಒಂದು ಲೆವೆಲ್ಗೆ ಬಂದಿದ್ದೀರಾ ಅಂತೇಳಿ, ಎಷ್ಟು ಕೋಟಿಗೆ ಬೆಲೆ ಬಾಳ್ತೀರಾ ನೀವು? ನಾನು ಇವಾಗ ಅಂದರೆ ಹೇಳಿದ್ನಲ್ಲ ಮೇಡಮ್, ಎಷ್ಟು ಕೋಟ್ಯಾಂತರ ಅಭಿಮಾನಿಗಳು, ಕೋಟ್ಯಾಂತರ ಜನ ಪ್ರೀತಿ ಇಷ್ಟು ತೋರಿಸಿದ್ರಲ್ಲ ಮೇಡಮ್, ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆ. ಆ ಕೋಟಿ ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀನಲ್ಲ, ಕೋಟ್ಯಾಧಿಪತಿನೇ ಮೇಡಮ್, ಲೆಕ್ಕನೇ ಇಲ್ಲ ಅದು. ಸೂಪರ್. ಯಾರೋ ಒಬ್ರು ಈ ಸತಿ ನಿಮ್ಮ ಬಿಗ್ ಬಾಸ್ ಮನೇಲಿ ಇದ್ದವರೇ, ಒಳಗೆ ಹೋಗಿ ಹೊರಗೆ ಬಂದವರೇ, ಇನ್ಸ್ಟಾಗ್ರಾಮಲ್ಲಿ ನಾನು ಅವ್ರಿಗೆ ಹೇಳ್ತಾ ಇದ್ದೆ, 1 ಲಕ್ಷ ಇತ್ತು ಹತ್ತತ್ರ, ಅವ್ರು 1 ಲಕ್ಷ ಕ್ರಾಸ್ ಆಗಿತ್ತು, ಈಗ 1 ಲಕ್ಷದ ಹತ್ತತ್ರ 18 ಲಕ್ಷ ಆಗಿದೆ ಅಂತ ನಾನು ಹೇಳುವಾಗ, ಅವೆಲ್ಲ ಪೇಯ್ಡು, ಕಾಸು ಕೊಟ್ಟು ಫಾಲೋವರ್ಸ್ ಮಾಡಿಸ್ಕೊಂಡಿದ್ದಾರೆ ಅಂತ ನಿಮ್ಮ ಜೊತೆ ಇದ್ದವರೇ ಒಬ್ಬರು ಹೇಳ್ತಾರೆ. ಓಕೆನಾ? ಈಗ ಮೊನ್ನೆ ನೋಡುವಾಗ 2 ಮಿಲಿಯನ್ ದಾಟ್ಬಿಟ್ಟಿದ್ದೆ. ಸೊ ನನ್ನ ಪ್ರಕಾರ ದುಡ್ಡು ಕೊಟ್ಟು ಫಾಲೋವರ್ಸ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಏನು ಹೇಳಕ್ಕೆ ದುಡ್ಡು ಕೊಟ್ಟು ಏನು ಬೇಕಾದ್ರೂ ಮಾಡ್ಬೋದು. ನನ್ಗೆ ಗೊತ್ತಿರೋ ಪ್ರಕಾರ ಗಿಲ್ಲಿ ಅದಕ್ಕೆಲ್ಲ ಖರ್ಚು ಮಾಡಲ್ಲ. ಅದಂತೂ 100% ಸತ್ಯ. ಅದೇ ದುಡ್ಡು ಕೊಟ್ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದು. ದುಡ್ಡಿಂದ ಪ್ರೀತಿ ಸಂಪಾದನೆ ಮಾಡೋಕ್ಕಾಗಲ್ಲ ಮೇಡಮ್, ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ. ಅದು ಎಲ್ಲ ದುಡ್ಡು ಕೊಟ್ಬಿಟ್ಟು ಮಾಡೋದು ಏನೈತೆ ಮೇಡಮ್, ಏನಕ್ಕೆ ದುಡ್ಡು ಕೊಟ್ಬಿಟ್ಟು ಮಾಡಬೇಕು ಮೇಡಮ್? ಆ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, ಅಲ್ಲೊಂದು ಫ್ಯಾಮಿಲಿ ಕ್ರಿಯೇಟ್ ಆಗಿದೆ. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಇಷ್ಟು ಜನ ಬಂದು ನನ್ನ ಫ್ಯಾಮಿಲಿಗೆ ಸೇರ್ತಾರೆ, ಇಷ್ಟು ಜನ ಪ್ರೀತಿ ತೋರಿಸ್ತಾರೆ ಅಂದರೆ, ಅದೇ ನಾನು ಬದುಕಿರೋ ಗಂಟೆ ಚಿರಋಣಿಯಾಗಿರ್ಬೇಕು ಅವ್ರಿಗೆ ಅಷ್ಟೇ. ದುಡ್ಡು ಏನು ಮಾಡ್ಬೇಕು ಅನ್ಕೊಂಡಿದ್ರೆ ಗಿಲ್ಲಿ? ಅದೇ ಮೇಡಮ್, ಇನ್ನು ಮನೆದು ಜಮೀನು ಮಾಡ್ಕೊಂಡು, ನನಗೆ ಜಮೀನು ಅಂದ್ರೆ ತುಂಬ ಇಷ್ಟ. ನಾನು ಇಲ್ಲಿ ಏನೇ ಕಷ್ಟ ಇದ್ರೂ ಊರಲ್ಲಿ ಹೋಗ್ಬಿಟ್ಟು ನಮ್ಮದು ಅಂತ ಒಂದಷ್ಟು ಜಮೀನಿದ್ದು, ಅಲ್ಲಿ ಒಂದು ಮನೆ ಇದ್ದು ಆರಾಮಾಗಿ ಯಾವುದಾದ್ರು ಒಂದು ಮರದ ಕೆಳಗಡೆ ಕೂತ್ಕೊಂಡು ಮಲ್ಕೊಂಡು ಕಾಲ ಕಳ್ಕೊಂಡು, ಅದು ನಿಮ್ಗೆ ಖುಷಿನೇ ಬೇರೆ.
ಓಕೆ, ಡೈರೆಕ್ಟ್ ನನಗೆ ಗೊತ್ತಿರೋಂಗೆ ನೀವು 4 ವರ್ಷದ ಹಿಂದೆನಾದ್ರೆ ಹೇಳಿದ್ರು ಡೈರೆಕ್ಟರ್ ಆಗಬೇಕು, ಮೇ ಬಿ ಈಗ ಅವಕಾಶಗಳು ಹೀರೋ ಲೆವೆಲ್ಗೆ ಹುಡ್ಕೊಂಡು ಬರ್ತಾ ಇದೆ, ನಂಗೆ ಗೊತ್ತಿದೆ ಅದು ನಿಮಗೆ. ಡೈರೆಕ್ಟರ್ ಕೆಲಸ ಆಯ್ಕೆ ಮಾಡ್ಕೊಡ್ತೀರಾ, ಹೀರೋ ಕೆಲಸ ಆಯ್ಕೆ ಮಾಡ್ಕೊಡ್ತೀರಾ? ಅದೇ ಅದಿನ್ನೂ ಆ ಕ್ಲಾರಿಟಿನೇ ಸಿಗ್ತಿಲ್ಲ. ಈಗ ಒಂದು ನಾನು ಮುಂಚೆನೇ ಹೇಳ್ದಂಗೆ ಈಗ ಒಂದಷ್ಟು ಬಾಗಿಲುಗಳು ಓಪನ್ ಆಗ್ಬಿಟ್ಟವೆ. ಯಾವ ಬಾಗಿಲಲ್ಲಿ ಹೋದರೆ ಯಾವ ದಾರಿ, ಯಾವ ಬಾಗಿಲಲ್ಲಿ ಹೋದರೆ ಏನಾಯ್ತದೆ, ಯಾವ ಬಾಗಿಲು ಹೋದ್ರೆ ಸರಿ, ಯಾವ ಬಾಗಿಲು ತಪ್ಪು ಅಂತಾನೆ. ಈಗ ನನಗೂ ಮೊದಲಲ್ವ ಮೇಡಮ್ ಇದು ಈ ಥರ ಇಷ್ಟು ಪ್ರೀತಿ ಇದೆಲ್ಲ ಸಿಕ್ಕಿದ್ದು ನನಗೂ ಮೊದಲಲ್ವ. ಎಲ್ಲಿ ತಪ್ಪಾಗ್ಬಿಟ್ಟದೋ, ಎಲ್ಲಿ ಎಡವ್ಬಿಟ್ಟನೋ ಅನ್ನೋ ಭಯನೂ ಸಿಕ್ಕಾಬಿಟ್ಟೆ ಇರ್ತದೆ. ಆ ಕನ್ಫ್ಯೂಷನ್ಲೇ ಇನ್ನೊಂಚೂರು ಯೋಚನೆ ಮಾಡುವ. ಮದುವೆಗಿದ್ರೆ ಪ್ಲಾನ್ ಎಲ್ಲ ತುಂಬ ಲೇಟಾ? ಇನ್ನೊಂಚೂರು ಲೇಟ್ ಮೇಡಮ್. ಅಂದ್ರೆ ಅದೇ ಒಂದು 2-3 ವರ್ಷ ಆಗಲಿ ಅಂತ. 2-3 ವರ್ಷ ಆದಮೇಲೆ ಅಂದರೆ ಏನಂದ್ರೆ ಹೊರಗಡೆ ಇದ್ರ ಯಾರು ಗರ್ಲ್ ಫ್ರೆಂಡು? ಇಲ್ಲ ಮೇಡಮ್. ಲೈಫಲ್ಲಿ ಲವ್ ಏನಾರು ಮಾಡಿದ್ರೆ ಗಿಲ್ಲಿ ನೀವು? ನಾನು ಒನ್ ವೇ ಲವ್ ಮಾಡಿದ್ದೀನಿ. ಬರೀ ಒಂದ್ ಮೇನೇನಾ? ಯಾವತ್ತು 2 ವೇ ಆಗ್ಲೇ ಇಲ್ವಾ? ಹಾಗೆ ಒಂದು ವರ್ಷ 2 ವರ್ಷ ಬರೀ ನೋಡೋದು, ನಗಾಡೋದು, ರೇಗ್ಸೋದು. ಹಿಂಗೆ ರೇಗಿಸ್ತೀನೆಲ್ಲ ರೇಗ್ಸೋದು. ಯಾಕೆ ಯಾರು ನಿಮ್ಮ ಪ್ರಪೋಸಲ್ನ ಒಪ್ಕೊಳ್ಳೇ ಇಲ್ವಾ ಇಷ್ಟವರೆಗೆ, ಅಥವಾ ನೀವು ಪ್ರಪೋಸ್ ಮಾಡಲೇ ಇಲ್ಲ? ಇಲ್ಲ, ನಾನು ಹಂಗೆ ಪಳ್ಪಳ್ಳಂಗೆ ಆಡೋದು, ರೇಗ್ಸೋದು ಅನ್ನೋದು. ಅವ್ರು ಏನು ಅನ್ಕೋತಾರೆ, ಒಂದು ಇದ್ದದ್ದೇ ಒಂದು ಪೋಲಿ ಮುದವಿ ಇದು ಅಂದ್ಬಿಟ್ಟು ಹೋಯ್ತಾ ಇರ್ತಾರೆ. ನಾನು ಹಂಗೆ ಅವನಿಲ್ವಾ, ಅದೆಲ್ಲೋ ಇವನ್ನೆಲ್ಲೋ ತಮಾಷೆ ಮಾಡ್ತಾನೆ ಅನ್ಕೊಂಡು, ಇಲ್ಲ ಇವ್ನು ಇರೋದೇ ಹಂಗೆ ಸುಮ್ಮನೆ ಇದು ಮಾಡ್ತಾನೆ, ಡಚಕ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಬೋದು. ಓಕೆ, ಈ ಜರ್ನಿಲಿ ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೊಂಡಿದ್ರೆ, ಯಾರೇನ ನೆನ್ಪು ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ ಈಗ ಪ್ರೆಸೆಂಟ್ ನಿಮ್ಮ ಲೈಫಲ್ಲಿ ನಿಮ್ಮ ಜೊತೆ ನಿಂತವರು, ಇಲ್ಲಿಯವರೆಗೆ ನಿಂತವ್ರು? ಈಗ ಏನಾರು ಬಂದಾಗ ಎಲ್ಲರೂ ನೆಂಟರು ಅಂತ ಹೇಳ್ತಾರೆ. ಸೊ ಈ ಪ್ರೆಸೆಂಟು ನಿಮಗೆ ನಿಮ್ಮ ಜೊತೆ ಇಲ್ಲಿಯ ಜರ್ನಿವರೆಗೆ ನಿಂತು ನಿಮ್ಮನ್ನು ಕಾದು, ನಿಮ್ಮ ಕಾಪಾಡಿ, ನಿಮಗೆ ಧೈರ್ಯ ಹೇಳಿ, ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಪೋರ್ಟಿವ್ ಆಗಿ ನಿಂತವರು ಯಾರು? ಅವ್ರಿಗೆ ಯಾರಿಗಾರು ಧನ್ಯವಾದ ಹೇಳೋದಿದ್ರೆ ಯಾರನ್ನ ನೆನ್ಪು ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ? ಈಗ ಒಬ್ಬರು ಇಬ್ಬರು ಅಂತ ಹೇಳ್ಬಿಟ್ರೆ ತಪ್ಪಾಗ್ಬಿಡ್ತದೆ ಮೇಡಮ್. ಎಲ್ಲ ಪ್ರತಿಯೊಬ್ಬರು, ಈಗ ನಾನು ಒಳಗಡೆ ಇದ್ದಾಗ ಈಗ ರೀಲ್ಸಲ್ಲಿ ನೋಡ್ತಾ ಇರುವೆ, ಒಳಗಡೆ ಇದ್ದಾಗ ಸುಮ್ಮನೆ ಹಿಂಗೆ ಮಾತಾಡ್ತಾ ಇದ್ದೆ ಗೊತ್ತಾ, ಒಂದು ಸತಿ ಅಯ್ಯೋ ನಮ್ಮ ಮನೆಯವರು ಅವರೇ ಎಲ್ಲರೂ ಬ್ಯಾನರ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಮನೆಯವರು ಮತ್ತು ಅವರ ಪ್ರೀತ್ಸವರು, ಅವ್ರಿಗೆ ಓಟ್ ಹಾಕಿ ಇದು ಮಾಡೋರು, ಅವರೆಲ್ಲ ಬ್ಯಾನರ್ ಎಲ್ಲ ಹಾಕಿ ಸ್ಟಿಕ್ಕರ್ ಎಲ್ಲ ಅಂಟಿಸಿ ಶರ್ಟ್ ಮೇಲೆಲ್ಲ ಹಾಕೊಂಡು ಎಲ್ಲ ಇದು ಮಾಡ್ತಾವ್ರೆ. ನಮ್ಮ ಮನೆಯವರು 4 ಜನ ನಿಂತ್ಕೊಂಡು ಕೋಳಿ ಗೂಡಲ್ಲಿ ವೀಡಿಯೋ ಮಾಡ್ದಂಗೆ ಮಾಡೋರೆ ಅಂತೆಲ್ಲ ಮಾತಾಡ್ತಿದ್ದಲ್ಲ. ಅದು ಇಲ್ಲಿ ವೀಡಿಯೋ ನೀನಲ್ಲಿ ನೋಡಿದ್ದು ಬರೀ ಇದಷ್ಟೇ, ಸ್ಯಾಂಪಲ್ ಅಷ್ಟೇ. ಅದನ್ನ ನೋಡ್ಬಿಟ್ಟು ಗುರು ಅದೆಲ್ಲ ಗುರು ನೀನು ಹೊರಗಡೆ ಬಂದು ನೋಡು ಗುರು ಅಂತ ಒಬ್ರು ವೀಡಿಯೋ ಮಾಡ್ಬಿಟ್ಟು ಹಾಕಿರೋದೆಲ್ಲ ನೋಡೋಣ. ಅವ್ರಿಗೆಲ್ಲ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್, ಸತ್ಯವಾಗ್ಲ. ನಾನು ಅಲ್ಲಿ ಏನು ಅನ್ಕತ್ತಿದ್ದೆ ಇಲ್ಲ ಆಗ್ಬಿಡೋದು ಅದು. ಈಗ ಸುಮ್ಮನೆ ನನಗೆ 1 ಮಿಲಿಯನ್ ಫಾಲೋವರ್ಸ್ ಆಗ್ಬಿಟ್ರೆ ಹೆಂಗಿರ್ತದೆ ಅಲ್ವಾ, ಎಷ್ಟು ಹೇಳಿದ್ದೆ. ಅದನ್ನು ಕಟ್ ಮಾಡಿ ಹಾಕವ್ರೆ. 1 ಮಿಲಿಯನ್ ಏನು ಗುರು, ಅದು ನೀನು ಲೆಕ್ಕನೇ ಇಲ್ಲ, ಬಾ ಗುರು ನೀನು ಆಚೆಗೆ ಅಂತ ತಿರ್ಗಾ ವಿಡಿಯೋ ಮಾಡಿ ಕಮೆಂಟಲ್ಲಿ ಹಾಕಿರೋದು. ಅಲ್ಲಿ ಏನೇನು ಅನ್ಕೊಂಡ್ರೆ ಎಲ್ಲ ಇಲ್ಲ ಆಗ್ಬಿಡೋದು ಆಮೇಲೆ ಇನ್ನೊಂದು ನಮ್ಮ ಮನೆಯವರು ಮದ್ದೂರಿಂದ ಮಳವಳ್ಳಿ ಗಂಡ್ಲು ಕಟ್ಔಟ್ ಹಾಕಿರ್ತಾರೆ, ಬ್ಯಾನರ್ ಹಾಕಿರ್ತಾರೆ ಅಂತ ಅನ್ಕಂದ್ರೆ ಇವ್ರು ಏನಪ್ಪ ಹಿಂಗೆ ಅಂತ ಹಿಂಗ್ ಮಾಡೋರಲ್ಲಪ್ಪ ಅಂತ ನೋಡಿದ್ರು. ಬರೀ ಮಳವಳ್ಳಿ ಮದ್ದೂರಲ್ಲ ಮೇಡಮ್, ಇಡೀ ಕರ್ನಾಟಕ ಬ್ಯಾನರ್ ಹಾಕೈತೆ, ಅಷ್ಟು ಪ್ರೀತಿ ಕೊಟ್ಟೈತೆ. ಅದೇ ಅದು ಹೆಂಗ್ ಸಾಧ್ಯ ಆಯ್ತು, ಅದೇನ್ ನಡೀತೈತೆ, ಅದೇನ್ ಪವಾಡನ ಏನು ಇನ್ನೂ ಗೊತ್ತಾಯ್ತಿಲ್ಲ. ಓಕೆ, ಶಿವಣ್ಣನ ಪ್ರೀತಿ ಬಗ್ಗೆ ಹೇಳೋದಾದ್ರೆ, ನನ್ನ ಪ್ರಕಾರ ಹಂಗೆಲ್ಲಿ ಯಾವ ಸ್ಟಾರ್ಗಳು ಬಂದು ನಿಂತು ಮಾತಾಡಲ್ಲ. ಯಾಕಂದ್ರೆ ಎಲ್ಲಾರು ಬೇಕಿರೋರೇ ಇರ್ತಾರೆ ಅವ್ರಿಗೆ ಒಳಗಿದ್ದವರು. ನಮ್ಗೆ ಇಲ್ಲಿನೇ ಗೆಲ್ಲೋದು ಅಂತ ಸ್ಟೆಪ್ ಮಾಡಿ ಟೇಬಲ್ ತಟ್ಟಿ ಹೇಳಿದ್ದು ನಂಗೆ ಕಣ್ಣಲ್ಲಿ ಹಾಗೆ ಇದೆ. ಏನ್ ಹೇಳಕ್ ಇಷ್ಟಪಡ್ತೀನಿ? ನಿಜವಾಗ್ಲೂ ಶಿವಣ್ಣ ಅದೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ ಮೇಡಮ್. ಯಾರು ಮೇಡಮ್ ನಾವೆಲ್ಲ ಅಷ್ಟು ಪ್ರೀತಿ ತೋರಿಸ್ತಾರೆ, ಅಷ್ಟು ಹೇಳ್ತಾರೆ. ನನಗೆ ಶಿವಣ್ಣ ಸಿಕ್ಕಾಪಟ್ಟೆ ಇಷ್ಟ. ನನ್ನ DKD ಶೋ ಮಾಡ್ಬೇಕಾದ್ರೆ ಗಿಲೇ ಅನ್ನೋದು ಮಾತಾಡ್ಸೋದು ಸಿಕ್ಕಾಪಟ್ಟೆ, ಗೀತಕ್ಕ ಶಿವಣ್ಣ ಎಲ್ಲ ಸಿಕ್ಕಾಪಟ್ಟೆ. ನಾನು ಫಸ್ಟ್ ಅದಕ್ಕೆ ಅವ್ರ ಮನೆಗೆ ಹೋಗಿದ್ದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಮೇಡಮ್ ನನಗೆ ಅಂತೂ. ಅವರು ನನಗೆ DKD ಶೋಲ್ಲಿ ಅಷ್ಟು ಇಷ್ಟಪಡ್ತಿದ್ರು. ಎಲ್ಲ ಆಯಿತು ಸರಿ. ನಾನು ಬಿಗ್ ಬಾಸ್ ಶೋಗೆ ಬಂದಮೇಲೆ ಇಲ್ಲಿ ಹೊರಗಡೆ ಹಿಂಗೆ ಮಾತಾಡ್ತಾರೆ ಅಂದರೆ ಅದೇ ಶಿವಣ್ಣ ಚೆನ್ನಾಗಿ ಹೇಳ್ತಾರೆ. ಗಿಲ್ಲಿ ಅಣ್ಣ ನಂಗೆ ಸಿಕ್ಕಾಪಟ್ಟೆ ಸಖತ್ ಖುಷಿ ಆಯಿತು ಕಣ, ಇಷ್ಟೊಂದು ಸಪೋರ್ಟ್ ಮಾಡೋದಕ್ಕೆ, ನಿಮ್ಮನ್ನು ಯಾವತ್ತೂ ಮರೆಯಲ್ಲ ಕಣ ಅಂತೆಲ್ಲ ಹೇಳಿದಾಗ, ಗಿಲ್ಲಿ ನೋಡು ಬೆಳಿಗ್ಗೆ ನಾನು ಹೇಳಿದ್ದೀನಿ ಹಂಗೆ ಗಿಲ್ಲಿ ಗೆಲ್ತಾನೆ, ಹಂಗೆಲ್ಲ ಟೇಬಲ್ ಕುಟ್ಬಿಟ್ಟು ಎಲ್ಲ ಹೇಳಿದ್ದೀನಿ ಗಿಲ್ಲಿ ಗೆಲ್ತಾರೆ ಅಂತ. ನೀನು ನೈಟ್ ಮಾತಾಡಿದ್ಯಾ ಅದೇ ಅವತ್ತೇ. ಈಗ ನಿನಗೆ ಗೊತ್ತಿತ್ತಾ ನಾನು ಇಲ್ಲಿ ಮಾತಾಡಿರ್ತೀನಿ ಅಂತ, ಇಲ್ಲಿ ನನಗೆ ಗೊತ್ತಿತ್ತಾ ನೀನು ಮಾತಾಡ್ತೀಯ ಅಂತ. ಅದೇ ಗಿಲ್ಲಿ ಪ್ರೀತಿ, ಗೊತ್ತಿಲ್ದಂಗೆ ಆಯ್ತದ ಗೊತ್ತಾ ಒಬ್ರಿಗೊಬ್ರು, ಅದೇ ನಿಜವಾದ ಪ್ರೀತಿ ಗಿಲ್ಲಿ ಅಂತೆಲ್ಲ ಹೇಳೋದು. ಅವೆಲ್ಲ ಕೇಳಿದಾಗ ಇಷ್ಟಿಷ್ಟಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಮಾತಾಡೋದು. ಗಿಲ್ಲಿ ನೀನು ಸಖತ್ತು, ನಿನ್ನಲ್ಲಿ ಆ ಗೆಲ್ಲುವ ಪೊಟೆನ್ಷಿಯಲ್ ಇತ್ತು ಗಿಲ್ಲಿ, ಅದಕ್ಕೆ ನೀನು ಗೆದ್ದಿದ್ದು ಗಿಲ್ಲಿ, ಗೆಲ್ಲಬೇಕು ಅಂತೆಲ್ಲ ಮಾತಾಡೋದು. ಅದೆಲ್ಲ ನೋಡಿದಾಗ ನಾನು ನಿಜವೂ ನಾನು ಒಳಗಡೆ ಹೆಂಗಿದ್ದೆ, ನಾನು ಹೊರಗಡೆ ಬಂದಮೇಲೆ ನಾನಾಗಿಲ್ಲ ಅಂದರೆ ಮಾತೇ ಕಮ್ಮಿ ಮಾಡ್ಬಿಡ್ತೀನಿ. ಇದೆಲ್ಲ ನೋಡ್ತಾ ಅದು ಅನುಭವಿಸ್ತಾ ಅಂದರೆ
ಈಗ ಒಂಥರ ನಾನೇ ಸಾಕಾಗ್ಬಿಟ್ಟವನಿ. ಓಕೆ, ಅಕ್ಕನ ಬಗ್ಗೆ ಪ್ರೀತಿ ಜಾಸ್ತಿ, ಅಕ್ಕನ ಬಗ್ಗೆ ಹೇಳೋದಾದ್ರೆ ನಿಜ ನಾನು ಈಗ ಬೆಂಗಳೂರಿಗೆ ಬಂದಲ್ಲ ಮೇಡಮ್, ಆ ಟೈಮಲ್ಲಿ ನನಗೂ ಸಂಪಾದನೆ ಇಲ್ಲ. ನಮ್ಮ ಅಣ್ಣ ಓದ್ತಾ ಇದ್ದ, ನಮ್ಮ ಅಣ್ಣನಿಗೂ ಏನು ಸಂಪಾದನೆ ಇಲ್ಲ. ನಮ್ಮ ಅಕ್ಕ ಕೆಲ್ಸಕ್ಕೆ ಹೋಗಿ ಅವ್ರ ಮದುವೆಗೆಲ್ಲ, ಈಗ ನಮ್ಮ ಅಕ್ಕ ಒಂದು 27-28 ವರ್ಷಕ್ಕೆ ಮದುವೆ ಆಗಿದ್ದು. ಊರ ಕಡೆ ನಿಮಗೆ ಗೊತ್ತಿರ್ತದೆ, 18-19 ವರ್ಷ ತುಂಬಿಡಿಕೆ ಮದುವೆ, ಇಲ್ಲ 17 ವರ್ಷಕ್ಕೂ ಮದುವೆ ಮಾಡೋರು ಇರ್ತಾರೆ. ನಮ್ಮ ಅಕ್ಕ, ನಾನು ಬೆಂಗಳೂರಿಗೆ ಬಂದಾಗ ನಮ್ಮ ಅಕ್ಕನಿಗೆ 23-24 ಆ ಏಜ್ ಅನ್ಸುತ್ತೆ, 24-25 ಎಲ್ಲ. ಈಗ ರಿಲೇಷನ್ಗಳು ಊರವರು ನಿಮ್ಮ ಅಕ್ಕನ ಮದುವೆ ಮಾಡಬೇಕು, ಹಿಂಗೆ ಇಟ್ಟಾಡ್ಕ ನಿಂತಿದೆಯಲ್ಲ, ಸಂಪಾದನೆ ಇಲ್ಲ, ದುಡಿತೇ ಇಲ್ಲ, ನೋಡ್ರಿ ನಿಮ್ಮ ಅಕ್ಕ ಕೆಲ್ಸಕ್ಕೆ ಹೋಯ್ತವ್ರೆ, ಬುದ್ಧಿ ಇಲ್ವ ನಿಂಗೆ ಅಂತೆಲ್ಲ ಬೈಯೋರು. ಪಾಪ ನಮ್ಮ ಅಕ್ಕ ನಾನು 28 ವರ್ಷ ಅವ್ರ ಮದುವೆ, 27-28 ವರ್ಷಕ್ಕೆ ಮದುವೆ ಆಗಿದ್ದ ಅನ್ಸುತ್ತೆ. ಒಂದು 3-4 ವರ್ಷ ಕೆಲಸ ಮಾಡಿ ಅವರು ಮದುವೆಗೆ ದುಡ್ಡು ಸಂಪಾದನೆ ಮಾಡ್ಕೊಂಡು, ಈಗ ಮನೆ ಐತಲ್ಲ ಮೇಡಮ್, ನಮ್ಮ ಮುಂದ್ಗಡೆ ಎಲ್ಲ ಮೋಲ್ಡ್ ಬಂದು ಹಾಕ್ಸಿದ್ವಲ್ಲ, ಕೆಳಗಡೆ ಟೈಲ್ಸ್ ಹಾಕ್ಸಿದ್ವಲ್ಲ, ಅವ್ರ ದುಡ್ಡಲ್ಲಿ ಹಾಕ್ಸಿ ನಮ್ಮ ಅಪ್ಪನಿಗೊಂದು ಗಾಡಿ, ನಾನು ಸ್ವಲ್ಪ ದುಡ್ಡು ಹಾಕಿ, ಅವ್ರು ಸ್ವಲ್ಪ ದುಡ್ಡು ಹಾಕಿ ಒಂದು ಗಾಡಿ ಕೊಡಿಸಿ ನಮ್ಮ ಅಪ್ಪನಿಗೆ. ಸೈಕಲ್ ತುಳಿತಾರೆ, ಮಂಡಿ ನೋವು ಅಂತಾರೆ ಅಂದ್ಬಿಟ್ಟು. ನಮ್ಮ ಮನೇನ ಒಂದು ಗಂಡು ಮಗ ನಮ್ಮ ಅಣ್ಣ ಇದ್ದಿದ್ರು ನಮ್ಗೆ ಯಾರಾದ್ರೂ, ಈಗ ನಾನು ನಮ್ಮ ಅಣ್ಣ ಇದ್ದೀವಲ್ಲ, ಇನ್ನೊಬ್ಬ ಅಣ್ಣ ಏನಾರು ಇದ್ದಿದ್ರೆ, ನಮ್ಮ ಅಕ್ಕನ ಜಾಗದಲ್ಲಿ ಅಕ್ಕ ಅಲ್ದೇನೆ ಅಣ್ಣ ಏನಾರು ಇದ್ದಿದ್ರೆ ಅವರು ಅಷ್ಟು ಚೆನ್ನಾಗಿ ಮನೆ ನೋಡ್ಕೊತಿರೋ ಗೊತ್ತಿಲ್ಲ. ಒಳ್ಳೆ ಮನೆ ಮಗಳ ಥರ ಇಲ್ಲ, ಮನೆ ಮಗನ ಥರ ನಿಂತ್ಕೊಂಡು ಎಲ್ಲ ನೋಡ್ಕೊಂಡು. ಈಗ ನನಗೂ ಫೋನ್ ತಗೋಬೇಕಾದ್ರೆ ನಾನು 2020-21 ಲಾಕ್ಡೌನ್ ಟೈಮಲ್ಲಿ ನಾನು ಫೋನ್ ತಗೊಂಡಿದ್ದು, ಆ್ಯಂಡ್ರಾಯ್ಡ್ ಫೋನ್. ಅಲ್ಲಿವರೆಗೂ ಕೀಪ್ಯಾಡೇ ಇತ್ತು ನನಗೆ. ನಾನಂತರ ಒಂದು ಸ್ವಲ್ಪ ದುಡ್ಡಿತ್ತು, ಅವ್ರೊಂದು ಸ್ವಲ್ಪ ದುಡ್ಡು ಹಾಕಿ ಫೋನ್ ತಗೊಟ್ಟು ಮಧ್ಯೆ ಫೋನ್ ಮಾಡ್ಬೇಕಾದ್ರೆ, ನಾನು ಊರಿಗೆ ಬೆಂಗಳೂರಿಂದ ಬರ್ಬೇಕಾದ್ರೆ ಅವ್ರದ್ದೊಂದು ಫೋನ್ ಇತ್ತು, ಆ ಫೋನ್ ಇಸ್ಕೊಂಡ್ಬಂದಿದ್ದೆ. ಆ ಥರ ಯಾವುದಕ್ಕೂ ಬೇಜಾರು ಮಾಡ್ಕೋದೇನೆ, ಏನೂ ಮಾಡ್ಕೋದೇನೆ. ಅವ್ರ ಮದುವೆ ಆಗೋವರೆಗೂ ಅಷ್ಟು ನನಗೆ ದುಡಿಮೆ ಸ್ಟಾರ್ಟ್ ಆಗೋವರೆಗೂ ಮನೇನ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡು ಇದು ಮಾಡಿದ್ರು ಪಾಪ. ಅವ್ರಿಗೇನು ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ರಿ ಈಗ? ಅದೇ ಅವ್ರಿಗೆ ಏನು ಕೇಳಿದ್ರು ನನ್ನಿಂದ ಏನು ಸಾಧ್ಯ ಆಯ್ತದೆ ಅದೇ ಕೊಟ್ಟೆ ಕೊಡ್ತೀನಿ. ಅಪ್ಪನಿಗೆ ಅಮ್ಮನಿಗೆ ಎಲ್ಲ ನಾನು ಮಾಡಿದೆಲ್ಲ ಅವ್ರಿಗೆ ಅಷ್ಟೇ ಅಲ್ವಾ? ಇದು ನನ್ಗೆ ಅವಾಗ್ಲಿಂದ ಕಣ್ಣು ಕೂಗ್ತಾ ಇತ್ತಪ್ಪ. ಯಾವುದು? ಚೈನ್, ಕೈ ಚೈನ್, ಬ್ರೇಸ್ಲೆಟ್ ಇದ್ದು ಇವ್ರು ಕೊಟ್ಟಿರ್ತಾನೆ. ಹೌದಾ? ಅದು ಶಾಶ್ವತವಾಗಿ ಹಾಕೊಳ್ತೀರಾ? ಅದೇ ಇರು ಗಂಟೆ ಆಗತ್ತೀನಿ ಮೇಡಮ್. ಈಗ ನಿಮ್ದು ಗೋಲ್ಡ್ ಬಗ್ಗೆ ಬಹಳ ಸುದ್ದಿ ಆಗ್ತಾ ಇದೆ. ನಾನು ಬರ್ತಾನೆ ನೋಡ್ತಾ ಇದ್ದೆ, 100 ಗ್ರಾಮ್ ಚಿನ್ನ ಮಾಡಿದ್ದಾರೆ ಯಾವುದೋ ಶೋ ಗೆದ್ದಿದ್ರಲ್ಲಿ. ಆ್ಯಂಡ್ ಇನ್ನೊಂದು ಕಡೆ ಇವರು ಶರಣ ಅವರು ತುಂಬಾ ಗೋಲ್ಡ್ ಕೊಟ್ಬಿಟ್ಟಿದ್ದಾರೆ, ಅದೆಲ್ಲ ಹಾಕಿದ್ದೆಲ್ಲ ಅವ್ರಿಗೆ ಏನೋ ಥರ ಈಗಲೂ ಹೋಗ್ತಿದೆ. ಒಂದು ಕರೆಕ್ಟ್ ಕ್ಲಾರಿಫಿಕೇಶನ್ ಕೊಡ್ತಾರೆ. ಗೋಲ್ಡ್ ಹಾಕಿದ್ ನಿಜ, ಯಾಕಂದರೆ ಚಿನ್ನದಂಗಡಿ ಓಪನಿಂಗ್ ಎಲ್ಲ ಮೇಡಮ್ ಹಾಕಿದ್ರು. ಆಮೇಲೆ ನಾನೇ ಕೊಟ್ಬಿಟ್ಟು ಬಂದೆ ಬರಬೇಕಾದ್ರೆ. ಅದೇ ನಾನೇನು ತಗೊಬಂದಿಲ್ಲ. ಅಂದರೆ ಅದು ಚಿನ್ನದಂಗಡಿ ಅಲ್ವಾ, ಬರ್ಬೇಕಾದ್ರೆ ವೆಲ್ಕಮ್ ಮಾಡೋಕೆ ಹಾಕ್ತಾರೆ. ರಘುವಣ್ಣನಿಗೂ ಹಾಕಿದ್ರು, ನೀವು ನೋಡಿರ್ತೀರ ಅನ್ಕೋತೀನಿ. ರಘುವಣ್ಣನಿಗೂ ಹಾಕಿದ್ರು, ನನಗೂ ಹಾಕಿದ್ರು. ಬರ್ಬೇಕಾದ್ರೆ ಕೊಟ್ಬಿಟ್ಟು ಬಂದೆ. ಹೋಗಿದ್ದು ದುಡ್ಡು ಕೊಟ್ಟರು ಪಾಪ. ಏನು ನಾನು ಏನು ಫ್ರೀಯಾಗಿ ಹೋಗಿರ್ಲಿಲ್ಲ. ಗೋಲ್ಡ್ ಏನಿಲ್ಲ, ಗೋಲ್ಡ್ ಕೊಟ್ಬಿಟ್ಟು ಬಂದೆ. ಓಕೆ, ಎಲ್ಲ ಮಕ್ಕಳು ಇಷ್ಟಪಡುವಂತ ಒಂದು ಸಾಂಗ್ ದೊಡ್ಡವ ಭಾಷೆ ಯಾಕೆ ಇಲ್ಲದ ಹಾಡಬಾರ್ದು ಪ್ಲೀಸ್? ನೀವು ದೊಡ್ಡವ ಅನ್ಕೊಬಿಡ್ತೀರ, ಅದನ್ನು ಏನಾರು ಹಾಕ್ಬಿಟ್ರೆ ಏನ್ ತೊಂದರೆ ಇಲ್ಲ. ನಾನು ದೊಡ್ಡವ ದ್ವಾಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗಾಕೋ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಅದ್ ನಿಮ್ಗೆ ಗೊತ್ತಿತ್ತು ಹಿಂಗ ಹೆಂಗ್ ಬರುತ್ತೆ ಅದೆಲ್ಲ ನಿಮ್ಗೆ? ಈ ಇವ್ರಿಗೆ ಪ್ರಿನ್ಸಿಪಾಲ್ಗೆ ಅದೆಲ್ಲ ತಲೆಯಲ್ಲಿ ಹೆಂಗ್ ಬರುತ್ತೆ ಗಿಲಿ ಟಕ್ 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 ಅಂತ ನಿಮ್ಗೆ? ಅದೇ ಮೇಡಮ್, ಅಲ್ಲಿ ಅದೇ ಸುದೀಪನ ವಾರ ಬಂದಾಗೆಲ್ಲ ಹೇಳ್ತಿದ್ರು, ಇಲ್ಲಿ ಜೀವಿಸ್ಬೇಕು, ಬದುಕ್ಬೇಕು. ಇದನ್ನ ಒಂದು ಶೋ ತರನೋ ಇಲ್ಲ ಒಬ್ಬ ಕಂಟೆಂಟ್ ತರ ನೋಡಿದ್ರೆ ಅದಾಗಲ್ಲ. ಅಲ್ಲಿ ಮನೇಲಿ ಜೀವಿಸಿದ್ರು ಮಾತ್ರ ಅದಾಗೋದು ಅಂತ. ಅದು ಜೀವಿಸೋದಕ್ಕೆ ಅನ್ಸುತ್ತೆ ಮೇಡಮ್ ಮೋಸ್ಟ್ಲಿ ಅದೆಲ್ಲ ಆಗಿದ್ದು. ಓಕೆ, ನಿಮ್ಮ ಡೈರೆಕ್ಟರ್ ಕನಸು ಬಗ್ಗೆ ಏನಾದ್ರು? ಮಾಡ್ತೀನಿ ಮೇಡಮ್, ಅದೇ ಅಲ್ಟಿಮೇಟ್ ಗೋಲ್ ಅದಲ್ವಾ. ನೀವು ಫಸ್ಟ್ ಇಂಟರ್ವ್ಯೂ ಒಂದು 4 ವರ್ಷದಿಂದ ಏನೋ ಫಸ್ಟ್ ಇಂಟರ್ವ್ಯೂ ಮಾಡ್ಬೇಕಾದ್ರೂ ಅದೇ ಹೇಳಿದೆ, ಡೈರೆಕ್ಟರ್ ಆಯ್ತೀನಿ, ಇದೆಲ್ಲ ಮಾಡ್ತೀನಿ ಅಂತ. ಇವಾಗಲೂ ಅದೇ ಹಾಗೆ ಆಯ್ತೀನಿ, ಮಾಡೇ ಮಾಡ್ತೀನಿ. ಎಸ್ ಗಿಲ್ಲಿ, ಬಹಳ ಖುಷಿ ಆಯಿತು. ತುಂಬ ಖುಷಿ ಯಾಕಾಯ್ತು ಅಂದರೆ, ನಾನು ಎಷ್ಟು ಸಲ ಫೋನ್ ಮಾಡಿದ್ನೋ ಅಷ್ಟು ಸಲ ನೀವು ಫೋನ್ ಎತ್ತಿ ನನ್ನ ಫೋನ್ಗೆ ರೆಸ್ಪಾಂಡ್ ಮಾಡಿದ್ರಿ. ಅಷ್ಟು ಬ್ಯುಸಿ ನಡುವೆನೂ ನನ್ನ ಹತ್ರ ಮಾತಾಡಿಸ್ತಿದ್ರಿ ನೀವು. ಸೊ ಇವತ್ತು ನೀವು ಟೈಮ್ ಮಾಡಿಕೊಂಡು ನನಗೆ ಟೈಮ್ ಕೊಟ್ರಿ ಮಾತಾಡ್ಸೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕನಸುಗಳೇನಿದಾವೆ ಎಲ್ಲವೂ ಕೂಡ ನನಸಾಗಲಿ. ಒಳ್ಳೆ ಮೊದಲ ಡೈರೆಕ್ಷನ್ ನಿಮ್ಮ ಹಿಸ್ಟರಿ ಕ್ರಿಯೇಟ್ ಮಾಡಲಿ. ಹೀರೋ ಆದರೆ ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಗಲಿ. ಜನ ಏನು ನಿಮ್ಗೆ ಪ್ರೀತಿ ಕೊಟ್ಟಿದ್ದಾರಲ್ಲ, ಜನರ ನಡುವೆನೇ ಬೇರೀರಿ. ಯಾವತ್ತು ಎಲ್ಲ ಹಿಂಗೆ ಇರಲ್ಲ, ಒಂದ್ಸತಿ ಹಿಂಗೆ ಆಗ್ಬಿಡುತ್ತೆ. ಅವಾಗ ನೀವು ಮಿಸ್ ಮಾಡ್ಕೊಂಬಾರ್ದು ಆ ಪ್ರೀತಿನ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಜಿ ಕನ್ನಡ ವೀಕ್ಷಕರಿಗೆ, ಜಿ ಕನ್ನಡ ನ್ಯೂಸ್ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಜಿ ಕನ್ನಡ ನ್ಯೂಸ್ ವೀಕ್ಷಕರ ಅಂದರೆ ನೀವು ಅಷ್ಟು ಸಪೋರ್ಟ್ ಮಾಡಿದ್ದೀರಿ. ನಾನು ಒಳಗಡೆ ಇದ್ದಾಗ ಹಿಂಗೆ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ತೋರಿಸ್ತಾ ಇರಿ. ನಿಮ್ಗೆ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಎಲ್ಲವೂ ಸುಖಕರವಾಗಿರಲಿ, ಶುಭವಾಗಿರಲಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಗಿಲ್ಲಿ. ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ನಮ್ಮ ಪ್ರೀತಿಯ ಗಿಲ್ಲಿ ಅವರ ಮಾತುಗಳು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.